ಆ, ಗುರುಮೂರ್ತಿ ಸರ್, ಒಂದು ನನಗೆ ಖುಷಿ ಏನಂತ ಗೊತ್ತಾ, ನಾವು ನೀವು ಒಂದು ಕಾಲದಲ್ಲಿ ಅಂದ್ರೆ ಈಗ ಸುಮಾರು 40 ವರ್ಷಗಳ ಹಿಂದೆ ಕತೆ ನನಗೆ ನೆನಪು ಬರುವಂಥದ್ದು, ಬಹಳ ಅದ್ಭುತವಾದಂತ ಬದುಕನ್ನ ಕಟ್ಕೊಳೋದಕ್ಕೆ ಯಾರೋ ನೆನ್ನೆ ಒಂದು ಪೇಪರ್ ಅಲ್ಲಿ ಬರ್ದಿದ್ರು ಸರ್, ಬಡತನಕ್ಕಿಂತ ಬೇರೆ ಯೂನಿವರ್ಸಿಟಿ ಇಲ್ಲ ಅಂತ ಎಲ್ಲ ಒಂದ್ ಕಡೆ ಓದ್ದೆ ನಾನು. ಬಹುಶಃ ನಮ್ಗೆ ಕಲ್ಸ್ಕೊಟ್ಟಿದ್ದಂತ ಪಾಠ ಬಡತನ, ಆಮೇಲೆ ಊಟ ಬಟ್ಟೆ, ಮತ್ತೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಅವೆಲ್ಲ ಪ್ರೋತ್ಸಾಹವಾಗಿತ್ತು. ಇವತ್ತಿನ ಕಾಲದಲ್ಲಿ ಬಡತನ ಅಂದ್ರೆ ಬೇಡ, ನಮ್ಮ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರೆ. ದಯವಿಟ್ಟು ಅದು ತಪ್ಪು. ಅದಕ್ಕೆ ಉದಾಹರಣೆ ನಿಮ್ಮ ತುಂಬಾ ತಗೊಂತೀನಿ. ನಾನು ಒಬ್ಬ ಟೀಚರ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಬೇಕಾದ್ರೆ ನಿಮ್ಮನ್ನ ಸಾಕಷ್ಟು ಉದಾಹರಣೆಗಳು ಕೊಟ್ಟು ಹೇಳಿದ್ದೀನಿ. ಬಟ್ ನನ್ ಬದುಕಲ್ಲ ಅದಂತೂ ದೊಡ್ಡ ಒಂದು ಇತಿಹಾಸ ಅದು. ಯಾರಿಗಾರು ಹೇಳಿದ್ರೆ ನಿಮ್ ಕಥೆನ ಒಬ್ಬರು ನಂಬಲ್ಲ ಸರ್. ಈಗ ನಾನು ಮೊನ್ನೆ ನನ್ನ ಫ್ರೆಂಡ್ಸ್ ಕೇಳ್ತಿದ್ದೆ, ಸರ್ ಗುರುಮೂರ್ತಿ ಇದಾರಲ್ಲ ನನ್ನ ಫ್ರೆಂಡ್ ಸರ್ ಅವರು, ಆದ್ರೆ ಅವ್ರು ಇಷ್ಟು ನಿಮ್ಗೆ ಗೊತ್ತಿಲ್ಲ, ಅವ್ರಿಗೆ ಡಿ ಡಿ ಅಂತ ನೋಡ್ತಿದ್ದೀರಿ ನೀವು, ಆದ್ರೆ ಡಿ ಡಿ ಆಗಕ್ ಮುಂಚೆ ಏನಾಗಿದ್ರು ಗೊತ್ತಾ ಸರ್ ಅವರು ಅಂತ ಅಂದೆ. ಏನಾಗಿದ್ರು ಅಂತ ನಾನು ತಮಾಷೆಗೆ ಹೇಳ್ತಿದ್ದೆ. ಸರ್ ಮೊನ್ನೆ ನಾನು ಕ್ಲಾಸ್ ರೂಮಲ್ಲಿ ಇದ್ದೆ, ಗುರುಮೂರ್ತಿ ಫೋನ್ ಮಾಡಿದ್ರು. ಏನಂತ ಮಾಡಿದ್ರು ಅಂದರೆ, ಸ್ವಾಮಿ ನಾಳೆ ನಾನು ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ ಡಿ ಡಿ ಆಗಿ ತುಮಕೂರು ಜಿಲ್ಲೆಗೆ, ನೀನು ಬಂದ್ಬಿಡು ಅಲ್ಲಿ ರಿಪೋರ್ಟ್ ಮಾಡ್ಸೋಕ್ಕೆ ಅಂತ. ನನಗೆ ಭಾಳ ಖುಷಿ ಆಯ್ತು. ಯಾಕಂತಂದರೆ ಒಂದು ಕಾಲದಲ್ಲಿ ನಾನು ಗುರುಮೂರ್ತಿ ತುಮಕೂರನ್ನ ಕಾಲಿಗೆ ಚಪ್ಪಲಿ ಇಲ್ದಲೆ ಸರ್, ಒಂದು ಹವಾಯಿ ಚಪ್ಪಲಿನೂ ನಮಗೆ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ತುಮಕೂರೆಲ್ಲ ಸುತ್ತುತ್ತಾ ಇದ್ದೆವು ನಾವು ಓದೋ ಟೈಮಲ್ಲಿ. ನೀವು ಒಂದು ಮಾತು ಜ್ಞಾಪಿಸಿದ್ರಿ, ಸ್ವಾಮಿ ನಾಳೆ ನಾನು ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮಾತು ಅಂದಂಗೆ ಆಯ್ತು ನನಗೇನು ಗೊತ್ತಾ, ನಿನ್ನ ಚಪ್ಪಲಿನ ನಾನು ಕೊಡಿಸ್ಬೇಕು ಹಿಂಗಂದತಿ ಚಪ್ಪಲಿನ. ಯಾಕಂದರೆ ನೀನು ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಿದ್ದೀನಿ, ನೀನು ಚಪ್ಪಲಿ ಇರ್ತಿರ್ಲಿಲ್ಲ. ಇಲ್ಲ ಹಳೆ ನೆನಪು ಬಂತು. ನನಗೆ ಖುಷಿಯಾಗಿದ್ದೇನೆ ಅಂದರೆ, ಅವತ್ತು ಕಾಲಲ್ಲಿ ಚಪ್ಪಲಿಂದಲೇ ಓಡಾಡ್ತಿದ್ದೆ. ಇವತ್ತೊಬ್ಬ ಜಿಲ್ಲೆಗೆ ಒಬ್ಬ ಅಧಿಕಾರಿಯಾಗಿ ಸರ್ಕಾರ ಅವ್ರಿಗೆ ಓಡಾಡೋದಕ್ಕೆ ಜೀಪ್ ಕೊಟ್ಟಿದೆ, ಒಂದು ಅಧಿಕಾರ ಕೊಟ್ಟಿದೆ. ಸಾವಿರಾರು ಜನ ಲೆಕ್ಚರರ್ಸು, ಪ್ರಿನ್ಸಿಪಾಲ್ಸು ಅವರ ಒಂದು ಅನುಭವದ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಎಂಥ ಒಂದು ಯೋಗ ಅಲ್ವಾ ಇದು, ಎಂಥ ಒಂದು ಖುಷಿ ಅಲ್ವಾ. ನಿಜಕ್ಕೂ ನನಗೆ ಆ ಕಷ್ಟದ ದಿನಗಳೆಲ್ಲ ಒಂದು ಖುಷಿಯಾಗಿ ನನಗೆ ಅನಾವರಣ ಆಗ್ತಾ ಹೋಯ್ತು. ಮೂರ್ತಿ, ನಾವು ಮತ್ತೆ ಇನ್ನೂ ಒಂದು 40 ವರ್ಷ ಹಿಂದೆ ಹೋಗೋಣ. ನೀವು ಎಂಥದೋ ಒಂದು ಹಳೆ ಟವಲ್ ಹಾಕೊಂಡು ಎಂಥದೋ ಬಟ್ಟೆ, ಭಾಳ ಬಡತನದ ದಿನಗಳು. ತುಮಕೂರಿಗೆ ಬಂದ್ರಿ ನೀವು, ನನಗೆ ಹೇಳಿದ್ರಿ ಯಾಕೆ ತುಮಕೂರಿಗೆ ಬಂದೆ ಅಂತ. ಅದೆಲ್ಲ ಓದೋದಿಕ್ಕೆ ಕಷ್ಟ ಇದ್ದಂಥ ಕಾಲದಲ್ಲಿ ಎಲ್ಲ ಒಂದು ಕಡೆ ಹಾಸ್ಟೆಲಲ್ಲಿ ಇಟ್ಕೊಂಡು ಊಟ ಕೊಟ್ಟು ಓದಿಸ್ತಾರೆ ಅಂತ ಅಂದಾಗ ನೀವು ತುಮಕೂರಿಗೆ ಎಂಟ್ರಾದ್ರಿ. ಆ ದಿನ ನನಗೆ ಜ್ಞಾಪಕ ಬರುತ್ತೆ. ಊಟಕ್ಕೋಸ್ಕರ ಒಂದು ಹಾಸ್ಟೆಲಲ್ಲಿ ಇದ್ಕೊಂಡು, ಹೊಟ್ಟೆಪಾಡ್ಗೋಸ್ಕರ ಅಥವಾ ಫೀಸ್ ಕಟ್ಟೋದಕ್ಕೋಸ್ಕರ ಟ್ಯೂಷನ್ಗಳು ಮಾಡ್ತಾ ಇದ್ರಿ ನೀವು. ಜ್ಞಾಪನ ಇರ್ಬೋದು ನಿಮಗೆ. ನಾನು ರೂಮಿಗೆ ಬಂದಾಗ ಹೇಳ್ತಿದ್ರಿ ಟ್ಯೂಷನ್ ಮಾಡೋಕೆ ಹೋಗ್ಬೇಕು ನಾನು ಅಂತ. ಯಾರಿಗೆ ಅಂತ ಕೇಳ್ತಿದ್ದೆ ನಾನು. ನೀವು ಹೇಳ್ತಿದ್ರಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಅಂತ. ನೀವು ಓದ್ತಾ ಇರೋದೇನು ಅಂದೆ, ಫಸ್ಟ್ ಇಯರ್ PUC. ನನಗೆ ಆಶ್ಚರ್ಯ ಏನು ಗೊತ್ತಾ, ಫಸ್ಟ್ ಇಯರ್ ಒಬ್ಬ ಸ್ಟೂಡೆಂಟು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋಕ್ಕೆ ಸಾಧ್ಯನಾ ಸರ್? ಆಗ್ಲೇ ಆ ನಾಲೆಡ್ಜ್ ಯಾವ ರೀತಿ ನಿಮ್ಗಿತ್ತು ನನಗೆ ಅದು ಅರ್ಥ ಆಗಲಿಲ್ಲ. ಮತ್ತು ಲ್ಯಾಂಗ್ವೇಜ್ ಬಗ್ಗೆ ಕಮಾಂಡಿಂಗ್ ಇರೋವಂಥದ್ದು ಅಥವಾ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ನೆನಪು, ಇದೆಲ್ಲ ಜ್ಞಾಪಿಸ್ಕೊಂತ ಹೋದರೆ ನನಗೆ ಬಹಳ ಖುಷಿ. ಒಂದೊಂದೇ ಜ್ಞಾಪಕ ಬರುತ್ತೆ ನನಗೆ. ಅವೆಲ್ಲ ಒಂದು ನಿಜಕ್ಕೂ ನಿಮ್ಮ ಲೈಫ್ ಸ್ಟೋರಿನ ಒಂದು ಫಿಲಮ್ ಮಾಡ್ಬೋದು ಫಸ್ಟ್ ಕ್ಲಾಸ್ ಆಗಿ. ಒಂದು ಕಥಾ ಹಂದರವನ್ನು ಎಣಿದ್ರೆ ನಿಜಕ್ಕೂ ಒಂದು ದೊಡ್ಡ ಹಿಸ್ಟ್ರಿ ಆಗುತ್ತೆ ಅದು. ನಿಮಗೂ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ತುಮಕೂರಿಗೆ ಬಂದಾಗ ಸುಮ್ಮನೆ ನನಗೆ ಊಟಕ್ಕೋಸ್ಕರ ಊಟ ಇಲ್ದಲೇ ಇದ್ದಂಥ ಕಾಲದಲ್ಲಿ ಯಾವುದೋ ಮನೆಗೆ ಕರ್ಕೊಂಡೋಗಿ, ಗೌರ್ಮೆಂಟ್ ಕಾಲೇಜ್ ಮುಂಭಾಗ ಎಲ್ಲ ಯಾವ ಬಿಲ್ಡಿಂಗ್ ಇರಲಿಲ್ಲ, ಖಾಲಿ ಇತ್ತು. ತಿಗಡ್ರ ಮನೆಯಲ್ಲಿ ಒಂದು ಅಕ್ಕ ಮುದ್ದೆ ಮಾಡಕ್ಕ ನಮ್ಮ ಫ್ರೆಂಡ್ ಬಂದಾರೆ ಅಂತ. ಅವರು ಪಾಪ ಅಕ್ಕ ಒಂದೆರಡು ಇಷ್ಟು ಸ್ವಲ್ಪ ಮುದ್ದೆ ಸೊಪ್ಪಿನ ಸಾರು. ನನಗೆ ಹೊಟ್ಟೆ ಅಷ್ಟಿತ್ತು, ಹೊಟ್ಟೆ ತುಂಬ ಊಟ ಮಾಡಿ ಆದ್ಮೇಲೆ ಕೇಳಿದೆ ಯಾರು ಇವರು ಅಂದೆ. ನಾನು ಇವ್ರ ಮಗಂಗೆ ನಾನು ಪಾಠ ಮಾಡ್ತೀನಿ, ಹೊಟ್ಟೆ ಅಷ್ಟಾಗ ಅಕ್ಕ ಊಟಕ್ಕೆ ಇಡುತ್ತೆ ಅಂತ ನನಗೆ ಅಂದ್ಕೊಂಡೆ. ಈಗಲೂ ಈಗ ಸೊ ಇವೆಲ್ಲ ಜ್ಞಾಪಕ ಬರುತ್ತೆ. ನಿಜಕ್ಕೂ ನನಗೆ ಇವತ್ತೇನೆಲ್ಲ ದೇವ್ರು ಕೊಟ್ಟಿರ್ಬೋದು ನಮಗೆ, ಆದರೆ ನನಗೆ ಅದೇ ಖುಷಿ, ಅದೇ ಇಷ್ಟ, ಅದೇ ಬಂದಿದ್ದು ಸರ್. ನೀವು ಅಲ್ಲಿಂದ ತುಂಬ ಇಲ್ಲಿ ಬಂದಮೇಲೆ, ತುಮಕೂರಿಗೆ ಬಂದಮೇಲೆ ನೀವು ತುಮಕೂರಲ್ಲಿ ಎಜುಕೇಷನ್ ಮುಗಿಸಿದ್ರಿ, ಏನೆಲ್ಲ ಆಗಿ ಏನೆಲ್ಲ ಬೆಳೆದ್ರಿ, ಏನೆಲ್ಲ ಆಯಿತು. ನಾನು ನಿಮ್ಮ ಬೆಳವಣಿಗೆಯನ್ನು ನೋಡ್ತಲೇ ನಾನು ಒಬ್ಬ ಶಿಕ್ಷಕನಾಗಿ ನಾನು ಬದುಕಿದೆ. ಇದೆಲ್ಲ ನಮ್ಮ ಬದುಕಿನ ಒಂದು ಭಾಗವಾಗಿದೆ. ಇವತ್ತು ನಮ್ಮ ಮುಂದೆ ಮಾಡೋವಂಥದ್ದು ಸಾಕಷ್ಟಿದೆ ಇನ್ನು. ಯಾಕಂದರೆ ನಮ್ಮ ಅನುಭವಗಳನ್ನ ಒಂದಿಷ್ಟು ಗಟ್ಟಿಗೊಳಿಸ್ಕೋಬೇಕು ನಾವು. ಮಾತಾಡಿ ನೀವು ಆ ಕಾಲದ ಒಂದು ನೆನಪುಗಳು. ಆಮೇಲೆ ನಿಮ್ಮ ಕಥೆಗಳು ಇತ್ತಲ್ಲ ಸರ್, ನನಗೆ ಈಗಲೂ ನನಗೆ ಭಾಳ ಖುಷಿ ಕೊಡುವಂಥದ್ದು ಅಂದರೆ ನಿಮ್ಮ ಕಥೆಗಳು.
ಕಥಾ ನೀವು ಬೇಡ ಏನೋ ನೇರಳೆ ಮರ ಬರೆದ್ರಲ್ಲ, ಇನ್ನೊಂದು ವೀಕ್ಷಕರೇ ನನ್ಗೆ ಬಹಳ ಖುಷಿ ಕೊಡೋದು ಹೆಂಗ್ ಗೊತ್ತಾ, ಇವ್ರದೊಂದು ಕತೆ ಆಗ 40 ವರ್ಷದ ಹಿಂದೆ ತರಂಗದಲ್ಲಿ ಒಂದು ಪ್ರಿಂಟ್ ಆಯ್ತು, ತಿಂಗಳ ಒಂದು ಸ್ಪರ್ಧೆನಲ್ಲಿ ಅತ್ಯುತ್ತಮ ಕಥೆಯಾಗಿ ಪ್ರಿಂಟ್ ಆಯ್ತು. ಅದು ಬಂದಿದೆ ಪೇಪರ್ ಅಲ್ಲಿ ಅನೌನ್ಸ್ ಆಗಿದೆ. ನಮ್ಮ ಹತ್ರ ₹3 ಇಲ್ಲ, ಅವಾಗ ₹3 ಇತ್ತು, ತರಂಗ ₹3 ಏನೋ ಇತ್ತು ಅನ್ಸುತ್ತೆ. ತಗೊಂಡಾಗ ನಮ್ಮ ಹತ್ರ ದುಡ್ಡಿಲ್ಲ. ನೋಡಿ ಇದೇ ಲೈಬ್ರರಿ, ಈ ಪಕ್ಕದಲ್ಲಿ ಇದೆಯಲ್ಲ ಲೈಬ್ರರಿ, ಈ ಲೈಬ್ರರಿಗೆ ಬರುವ ಅದನ್ನ ನೋಡ್ಬೇಕು, ಕತೆ ಓದ್ಬೇಕು ಅಂತ ಹೇಳಿ ಅದನ್ನ ತಗೊಂಡು ಓದ್ಬಿಟ್ಟು ಅಲ್ಲೇ ಪುಸ್ತಕ ಇಟ್ಬಿಟ್ಟು ಓದೋ. ಅದು ಬೇಡ ಎನ್ನ ನೇರಳೆ ಮರ ಅಂತ ಹೇಳಿ. ಸೊ ಇವರು ಗೋರ್ಮೂರ್ತಿ ಅವರು ಹೇಳಿದ್ರು ಅವಾಗ ಎಷ್ಟು, 240 ಎಷ್ಟೋ ಪ್ರೈಸ್, ₹500 ಕೊಟ್ಟರು, ₹500 ಪ್ರೈಸ್ ಅದಕ್ಕೆ ಬಂದಿದ್ ಕತೆಗೆ. ಅವಾಗ ನಮ್ಗೆ ಸ್ವಾಮಿ ₹500 ಪ್ರೈಸ್ ಬಂದೈತೆ ಬಾ ಇವತ್ತು ನಾವು. ಸೊ ನನ್ಗೆ ಅನ್ಸಿದ್ದೇನಂದ್ರೆ, ಆಮೇಲೆ ಆ ಪುಸ್ತಕನ ನಾನು ₹3 ಕೊಟ್ಟು ಏನೋ ದುಡ್ಡು ಕೂಡಿ ಇಟ್ಕೊಂಡಿದ್ದು ತಗೊಂಡೆ ಆ ಪುಸ್ತಕನ. ಇವತ್ತು ನನ್ನ ಹತ್ರ ಅದು ಫಸ್ಟ್ ಕತೆ ಪ್ರಿಂಟ್ ಆಗಿದ್ದು ಪುಸ್ತಕ ನನ್ನ ಹತ್ರ ಇದೆ, ಬೇಡ ಏನ ನೇರಳೆ ಮರ. ನನಗೆ ಆ ಕಥಾ ಹಂದರವನ್ನು ಓದ್ತಾ 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 ನನಗೆ ನಿಜಕ್ಕೂ ಒಬ್ಬ ತೇಜಸ್ವಿ ಜ್ಞಾಪಕ ಬರ್ತಾರೆ, ಕುವೆಂಪು ಜ್ಞಾಪಕ ಬರ್ತಾರೆ. ನನಗೆ ನಾನು ನೋಡಿದಂಥ ಕುವೆಂಪು ತೇಜಸ್ವಿ ಇವರೇನೆ, ಯಾಕಂತಂದ್ರೆ ನಾನು ಅವಾಗಿನ ಅವ್ರ ಬಗ್ಗೆ ಓದಿರ್ಲಿಲ್ಲ ಆ ಕಾಲದಲ್ಲಿ. ನಿಜಕ್ಕೂ ನನಗೆ ಈಗಲೂ ಅವ್ರ ಕಥೆಗಳಂದ್ರೆ ತುಂಬ ಇಷ್ಟ. ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ. ನನಗೆ ಸರ್ ನಿಮ್ಮಿಂದ ಕೇಳೋದು, ಕಥಾ ಪುಸ್ತಕಗಳನ್ನ ಒಂದಿಷ್ಟು ಮಾಡಿ, ತುಂಬ ನಿಮ್ಮಲ್ಲಿ ಆ ನಾಲೆಡ್ಜ್ ಇದೆ, ಆ ಅನುಭವಗಳಿದೆ, ಸಾಕಷ್ಟು ಅನುಭವ ಇದೆ, ಬದುಕಿನ ಅನುಭವಗಳಿದೆಯಲ್ಲ, ಅದ್ರ ಮುಂದೆ ಇನ್ನು ಯಾವುದೋ ಬೇರೆ ಇನ್ಸ್ಪಿರೇಷನ್ ಬೇಕಿಲ್ಲ ಅನ್ಸುತ್ತೆ. ಬಹಳ ಸುದೀರ್ಘವಾದಂತ ನನ್ನೆಲ್ಲ ಮಾತುಗಳು ನೀವು ಹೇಳಿರೋದ್ರಿಂದ ನನ್ನ ಅನುಭವ ನಿಮ್ಮ ಅನುಭವ ಒಂದೇ ಆಗಿರೋದ್ರಿಂದ ಎಸ್, ನಾನು ಹೇಳಿದಾಗಲೇ ತುಮಕೂರು ನನಗೆ ಹೇಗೆ ವಿಶಿಷ್ಟ ಅಂತ. ನಾನು ನಮ್ಮ ಸಮುದಾಯದ ಮೊದಲನೇ SSLC ಹೋಲ್ಡರು. ನಮ್ಮವ್ರು ಯಾರು ಶಾಲೆಗೆ ಓದೋರಲ್ಲ, ಅವರೆಲ್ಲ ಊರೂರು ಕೇಳಿಕೆ ಮಾಡಿಕೊಂಡು ದೇಶಾಂತರ ಸುತ್ತಕೊಂಡು ಎಂಡವನ್ನ ಗಂಗಿ ಅಂತ ಎಂಡವನ್ನು ಕುಡ್ಕೊಂಡು ಹಾಡು ಹಕ್ಕಿಗಳ ತರ ಇದ್ದಂಥವ್ರು. ನಾನು ನೀವು ಒಂದು ಮಾತು ಹೇಳ್ತಿದ್ದೆ ಆಗಲೇ, ನಮ್ಮ ಬಡತನ ನಿರ್ಲಕ್ಷ್ಯ ಸಮುದಾಯ ಅಂತ. ನನಗೆ ಅತ್ಯಂತ ಸಂಭ್ರಮ ಖುಷಿ ಇರುವಂಥದ್ದು, ನಾನು ಅತ್ಯಂತ ಶ್ರೀಮಂತ ಸಮುದಾಯದಿಂದ ಬಂದಿದ್ದೀನಿ ಅಂತ. ಖಂಡಿತ. ನಾವು ಮಟೀರಿಯಲ್ ವೆಲ್ತ್ ಇಟ್ಕೊಂಡು ಫಿಸಿಕಲ್ ಏನು ಅಮ್ಯುನಿಟೀಸ್ ಅಂತೀವಲ್ಲ, ಸಂಪನ್ಮೂಲ ಸಂಪತ್ತನ್ನು ಇಟ್ಕೊಂಡು ನಾವು ಶ್ರೀಮಂತಿಕೆ ಅಂತ ಕರಿತೀವಿ. ಆದರೆ ಒಂದು ಸಾಂಸ್ಕೃತಿಕ ಸಂಪತ್ತು ಏನಿದೆ ನಮ್ಮ ಸಮುದಾಯಗಳಿಗೆ, ಅದು ಯಾರಿಗೂ ಸಿಗಲ್ಲ. ಹಾಗಾಗಿ ನಾನು ಅತ್ಯಂತ ಶ್ರೀಮಂತ ಸಮುದಾಯದಿಂದ ಬಂದಿದ್ದೀನಿ ಅಂತ ಅನ್ಕೊಳ್ತೇನೆ. ಅದು ಎಲ್ಲ ದಲಿತರಿಗೂ, ಯಾರೇ ಬುಡಕಟ್ಟುಗಳಿಗೂ, ತಳ ಸಮುದಾಯಗಳಿಗೂ ಆ ಎಲ್ಲ ಅನುಭವಗಳಿಂದ ಯಾರು ಹೊರಹೊಮ್ಮಿರ್ತಾರೆ ಅವರು ಅತ್ಯಂತ ಮನುಷ್ಯರಾಗಿರ್ತಾರೆ. ಮನುಷ್ಯತ್ವ ಅವರಲ್ಲಿ ಕಾಪಿಟ್ಟಿರುತ್ತೆ, ಮಾನವೀಯತೆ ಕಾಪಿಟ್ಟಿರುತ್ತೆ. ಈ ಅನುಭವಗಳು ಇವತ್ತು ಈ ಜನರೇಷನ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ. ಇವತ್ತಿನ ಜನರೇಷನ್ಗೆ, ಮೊದಲನೇ ಜನರೇಷನ್ ಅಲ್ಲಿ ಪಡಿಪಾಟ್ಲು ಯಾರು ಪಟ್ಟಿರ್ತಾರೆ ಅವರ ಪಡಿಪಾಟ್ಲುಗಳು ಎರಡನೇ ಜನರೇಷನ್ ಸಿಕ್ಕಿಲ್ಲ. ಉದಾಹರಣೆಗೆ ಅಂಬೇಡ್ಕರ್ ಅವರ ನೋವುಗಳು, ಅವರ ಹೋರಾಟ ಎರಡನೇ ಜನರೇಷನ್ ಅವ್ರು ಯಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ನಾನು ಯಾಕೆ ನೆನೆಸ್ಕೊಂಡು ಮಾತು ಹೇಳ್ತೀನಿ ಅಂತಂದ್ರೆ, ನಾನು ತುಮಕೂರು, ನನಗೆ 3 ರೀತಿಯಲ್ಲಿ ತುಮಕೂರು ನನ್ನನ್ನ ಆವರಿಸ್ಕೊಂಡಿದೆ. ಇದು ಯಾರಿಗೂ ಬಹುಶಃ ಯಾವ ವ್ಯಕ್ತಿಗೂ ಇದ್ ರೀತಿಯ ಒಂದು ಪುಣ್ಯ ಇರುತ್ತೋ ಗೊತ್ತಿದೆ ನನಗೆ, ಅದೃಷ್ಟ. ನನಗೊಬ್ಬರು ಮೇಷ್ಟ್ರಿದ್ರು ಪ್ರೈಮರಿ ಸ್ಕೂಲ್ ಓದುವಾಗ. ನಾನು ಜೀತ ಇದ್ದೆ ಯಾರೋ ಒಬ್ಬ ಗೌಡ್ರ ಮನೆಯಲ್ಲಿ. ಚಿಕ್ಕ ಹುಡುಗನೇ ಕುರಿಮರಿ ಮೇಯಿಸೋದಕ್ಕಲ್ಲ, ಕುರಿಮರಿ ಮೇಯಿಸೋದಕ್ಕೆ ಇಟ್ಟಿದ್ರು. ಚಿಕ್ಕ ಹುಡುಗ ನಾನು. ಸ್ಕೂಲ್ ಹತ್ರ ಹೋಗೋದು, ಆಟ ಆಡೋದು, ಕಿಟಕಿಲಿ ನೋಡೋದು, ಪಾಠ ಮಾಡ್ತಾ ಇದ್ರೆ ಯಾರೋ ದೊಡ್ಡ ಹುಡುಗರು ಬಂದು ನಾನು ಎಳ್ಕೊಂಡೋಗಿ ಚಾಕ್ಪುಷಲ್ಲಿ ನಾಮ ಹಾಕಿ ನಮ್ಮ ಮೇಷ್ಟ್ರು ಕೂಡ್ರಿಸೋರು. ಆ ಮೇಷ್ಟ್ರು ತುಮಕೂರಿನವರು. ಆ ಮೇಷ್ಟ್ರಿಗೆ ಪರ್ಮನೆಂಟ್ ಕೆಲಸ ಇರ್ಲಿಲ್ಲ, ನನ್ಗೆ ಗೊತ್ತಿಲ್ಲ ಅವಾಗ. ಆ ಮೇಷ್ಟ್ರು ನನ್ನ ರೂಮಲ್ಲಿ ಇಟ್ಕೊಂಡು ಅವ್ರು ಮಾಡುವಂತ ಅಡುಗೆನ ನನಗ್ ಬಡಿಸಿ, ಅವ್ರೇನು ಮದುವೆ ಆಗಿರ್ಲಿಲ್ಲ, ಬಟ್ಟೆ ಬಳಸಿ ನನಗೆ, ನಮ್ಮೂರಿಗೆಲ್ಲ ಗೊತ್ತದು. ಆ ಪುಣ್ಯಾತ್ಮ 3 ವರ್ಷ ನನಗೆ ಮೇಷ್ಟ್ರು. ಆದ್ರೆ 3ನೇ ವರ್ಷದಲ್ಲಿ ಅವರು ರಾತ್ರಿ ನಮ್ಮೂರು ಬಿಟ್ಟು ಓಡೋಗ್ತಾರೆ. ಯಾಕಂದ್ರೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡಿರ್ತಾರೆ, ಮೈ ತುಂಬಾ ಸಾಲ ಕಟ್ಲಾರ್ದೆ ಓಡೋಗ್ತಾರೆ. ಆದ್ರೆ ಅವ್ರು ಪರ್ಮನೆಂಟ್ ಮೇಷ್ಟ್ರು ಅಲ್ಲ, ಇವ್ರು ಸಾಧ್ಯ ಇಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದು ನನಗಂತೂ ನಮ್ಮ ಮೇಷ್ಟ್ರು ಯಾಕೆ ಹಿಂಗ್ ಹೋದ್ರು ಅಂತ ಇಡೀ ಜೀವಮಾನದಲ್ಲಿ ನನಗೆ ಕಾಡ್ತಾ ಇತ್ತು. ಆ ಪ್ರೀತಿ ನನ್ನೊಳಗೆ ಇದೆ. ನನ್ಗೆ ಅಕ್ಷರ ಕಳಿಸಿದ್ದೊಬ್ಬ ರಂಗನಾಥ ಸ್ವಾಮಿ ಅಂತ, ಅವರು ತುಮಕೂರಿನವರು. ಅವ್ರ ಅಡ್ರೆಸ್ ಹುಡುಕ್ತೆ ಸಿಕ್ಕಿಲ್ಲ. ಮೊದಲನೇ ಗುರು ನಿಮ್ಗೆ? ಮೊದಲನೇ ಗುರು ತುಮಕೂರಿನ ಮೇಷ್ಟ್ರು.
ಎರಡನೇದು ನಾನು ಡಿಪ್ಲೊಮಾ ಫೇಲ್ ಆದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನು ಓದ್ತಾ ಇದ್ದೆ SAP ನಲ್ಲಿ. ನನಗೆ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ಎರಡೂ ಗೊತ್ತಾಗ್ತಿರ್ಲಿಲ್ಲ. ಕನ್ನಡ ಮೀಡಿಯಂ ಹುಡುಗ ನಾನು. ಈಗ ನಾನು ಇಂಗ್ಲೀಷಲ್ಲಿ ಡಾಕ್ಟರೇಟ್ ಮಾಡಿರ್ಬೋದು. ಅಲ್ಲಿ ನಾನು ಈ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ನಂಗೆ ಬರಲ್ಲ ಅಂತ ಗೊತ್ತಾಗೋಗ್ಬಿಟ್ಟು ಫೇಲ್ ಆದ್ಮೇಲೆ ಸುಮ್ಮನೆ ಕೊಡ್ತಿದ್ದಾಗ ನನ್ನ ಕ್ಲಾಸ್ಮೇಟ್ ಒಬ್ಬ ಹುಡುಗಿ ಹೇಳಿದ್ಲು, ನೀನು ಸಾಹಿತ್ಯದ ತುಂಬಾ ಪ್ರೀತಿ ಇದೆ, ಈಗಲೂ ನೀನು ಸಾಹಿತ್ಯದ ಕಲೆಯನ್ನು ಆಯ್ಕೆ ಮಾಡ್ಕೊಂಡು ಆರ್ಟ್ಸ್ ಸ್ಟೂಡೆಂಟ್ಸ್ ನೀನು ಸೇರು ಅಂತಂದ್ಲು. ಆವಾಗ ನಾನು ಯಾವ್ದೋ ಪತ್ರಿಕೆಯಲ್ಲಿ ಹೋದಾಗ ತುಮಕೂರಲ್ಲಿ ಈ ತರ ನವೆಂಬರ್ ಅಲ್ಲಿ ಅಡ್ಮಿಷನ್ಸ್ ಕರೆದಿದ್ದಾರೆ ಅಂತಂದ್ರು. ನಾನು ಕಾಲೇಜ್ ಮುಚ್ಚೋ ಟೈಮಲ್ಲಿ. ಸೊ ತುಮಕೂರು ಬರೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಊರಲ್ಲಿ ಇವರೆಲ್ಲ ಪಾಪ ನಮ್ಮವ್ರು ಯಾವ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪ್ರಯಾಣ ಹೊರಟವ್ರು ಬರೋದಾಗ 8 ತಿಂಗಳು 10 ತಿಂಗಳು ದುಡ್ಡು ಕೊಡೋದಕ್ಕೆ ಏನ್ ಮಾಡೋದು. ಕೊನೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ ತುಮಕೂರಿಗೆ ಬರೋದು, ತರಕಾರಿ ತುಂಬ್ತಾರೆ ಒಂದು ಟ್ರೈನಲ್ಲಿ, ಬೋಗಿನಲ್ಲಿ ತರಕಾರಿಗಳಿಗೆ ಮಾತ್ರ ಅದು. ಅದು ನನಗೆ AC ಕಂಪಾರ್ಟ್ಮೆಂಟ್, ಅಲ್ಲಿ ಯಾರು ಒಳಗಡೆ ಹೋಗಂಗಿಲ್ಲ. ನಾನು ಆರಾಮ ಮಲ್ಕೊಂಡು ತರಕಾರಿ ಚೀಲದ ಮೇಲೆ ಮಲ್ಕೊಂಡು ಹಿರೇಹಳ್ಳಿಯಿಂದ ಬರೀ ಅರಕೆ ತೋಟಗಳು ನೋಡ್ಕೊಂಡು ನನ್ನ ಕಾಲೇಜ್ ಜಗತ್ತಿನ ಅತ್ಯಂತ ಸುಂದರವಾದ ಸ್ಥಳ ತುಮಕೂರು. ಇದೇ ನನಗೆ ಮಲೆನಾಡು. ಸೊ ಆ ರೀತಿ ತುಮಕೂರಿಗೆ ಎಂಟ್ರಿ ಆದೆ. ನಾನು ಆಗ್ಲೇನೆ ಹೈಸ್ಕೂಲಲ್ಲಿ SSLC ಇದ್ದಾಗ ಅಲ್ಲಿ ಮಿಡ್ಲ್ ಸ್ಕೂಲ್ ಪಾಠ ಮಾಡ್ತಾ ಇದ್ದೆ. ನನ್ಗೆ ಆಗ್ಲೇ ಟೀಚಿಂಗ್ ಬಗ್ಗೆ ಒಂದು ಪ್ರೀತಿ ಉಟ್ಕೊಂಡಿತ್ತು. ಸೊ ಇಲ್ಲಿಗೆ ಬಂದ್ಮೇಲೆ ನಾನು ಏನ್ ಮಾಡಿದೆ, PUC ಓದುವಾಗ್ಲೇನೆ ಟ್ಯೂಷನ್ ಮಾಡಿದ್ರೆ ನಂಗೆ ಸೋಪು ಬಟ್ಟೆ ಬರೆ. ಹಾಗಾಗಿ ಅಲಶೆಟ್ಕೆರೆ ಪಾಳ್ಯ, ಆ ಕಡೆ ಸದಾಶಿವನಗರ ಎಲ್ಲ ಹೆಂಚಿನ ಮನೆಗಳು, ಅಲ್ಲೇನ್ ಮಾಡ್ತಾ ಇದ್ದೆ, ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ 4 ಜನ ಪಾಠ ಮಾಡ್ತಾ ಇದ್ದೆ. ಯಾರೋ ಒಬ್ರು ವೆಂಕಟಾಚಲಪತಿ ಅಂತ ಒಬ್ರು TCH ಮಾಡ್ಕೊಂಡು ಟ್ಯೂಷನ್ ಮಾಡ್ತಾ ಇದ್ರು ಒಂದು 60 ಜನಕ್ಕೆ. ನನ್ನ ಸ್ನೇಹಿತ, ನೀವು ಬನ್ನಿ ಒಂದು ಸಬ್ಜೆಕ್ಟ್ ಇವತ್ತು ಪಾಠ ಮಾಡಿ ಅಂತ ಕರೆದ ನನ್ನಲ್ಲಿ. ಓದಿ ನಾನು ಪಾಠ ಮಾಡಿ ಕರೆದ ತಕ್ಷಣ ನಾನು ಓದೆ. ಅದು ಇಂಗ್ಲಿಷ್ ಪಾಠ ಮಾಡಿದೆ. ಆ ಹುಡುಗರೆಲ್ಲ 60 ಜನ ಏನ್ ಮಾಡಿದ್ರು, ಇನ್ಮೇಲೆ ಅವ್ರು ಬಂದ್ರೆ ಮಾತ್ರ ಪಾಠ ಕೇಳ್ತೀವಿ, ನಿಮ್ ಪಾಠ ಕೇಳಿಲ್ಲ. ಆ 60 ಜನರಿಗೆ ಪಾಠ ಮಾಡಕ್ ಶುರು ಮಾಡಿದ್ಮೇಲೆ ಅವರು 500-600 ಜನ ಎಲ್ಲಾ ಕಡೆ ಹೇಳಿ, ಆ ವಿದ್ಯಾರ್ಥಿಗಳಿಂದ ಮನೆ ಮನೆಗೂ ಹೇಳಿ ಒಂದು ನನಗೆ ಟ್ಯೂಷನ್ ಸೆಂಟರ್ಸ್ ಆಯ್ತು. PUC ಆಯ್ತು, ಹಿಂದಿ B.Ed ಸೇರ್ಕೊಂಡೆ. ಮೈಸೂರು ಮಹಾರಾಜ ಕಾಲೇಜಲ್ಲಿದ್ದೆ. ನನಗೆ ಜಾತಿನೇ ಗೊತ್ತಿಲ್ಲ ಅವಾಗ, ಜಾತಿ ಪತ್ರನೇ ಗೊತ್ತಿಲ್ಲ, ಸರ್ಟಿಫಿಕೇಟ್ ಇಲ್ಲ. ಯಾರಾದ್ರೂ ಸರ್ಟಿಫಿಕೇಟ್ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ. ನನಗೆ ನನ್ನ ಸ್ಕೂಲ್ ರೆಕಾರ್ಡ್ ಅಲ್ಲಿ ಬರ್ದಂತ ಕಮ್ಯುನಿಟಿ ಯಾವ ಕ್ಯಾಟಗರಿಗೂ ಬರ್ತಾ ಇರ್ಲಿಲ್ಲ. SC ST OBC ಜನರಲ್ ಯಾವ್ದ್ರಲ್ಲೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರಿಗೂ ಗೊತ್ತೇ ಇಲ್ಲ. ಸೊ ಕೊನೆಗೆ ನಾನು ತುಮಕೂರಿಗೆ ಮತ್ತೆ ವಾಪಸ್ ಬಂದೆ. ಇಂಗ್ಲಿಷ್ ಮೇಜರ್ ತಗೊಂಡು ಡಿಗ್ರಿ ಮಾಡಿದೆ. ಆಗ್ಲೇ ನಾನು ಡಿಗ್ರಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ, ಹ್ಯಾಮ್ಲೆಟ್ ಮಾಡ್ತಾ ಇದ್ದೆ. ಹಾಸ್ಟೆಲ್ಲಿ ಫೇಲ್ ಆದಂತ ಯಾರೋ ಅವಾಗ ಕ್ಯಾರಿ ಓವರ್ ಇತ್ತು. ಫಸ್ಟ್ ಇಯರ್ ಡಿಗ್ರಿನಲ್ಲಿ ಯಾರು ಫೇಲ್ ಆಗಿರ್ತಾರೆ, ನಮ್ಮ ವಾರ್ಡನ್ ಹೇಳಿದ್ದ, ನಿನ್ನಪ್ಪ ನಿಂಗೆ ಫ್ರೀ ಕೊಡ್ತಾ ಇರೋದು, ನಿಂಗೇನ್ ರಿಸರ್ವೇಶನ್ ಇಲ್ಲ, ಏನು ಇಲ್ಲ, ನಿನ್ ಸರ್ಟಿಫಿಕೇಟ್ ಇಲ್ಲ, ಊಟ ಮಾಡ್ಕೊಂಡು ಹೋಗ್ತಾ ಇದೀಯಾ, ಇವ್ರಿಗೆ ಇಂಗ್ಲಿಷ್ ಪಾಠ ಮಾಡುವಂತ. ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ದೆ. ಸೆಕೆಂಡ್ PUC ನಾನು ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ದೆ. ಒಂದ್ 2-3 ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೆ. ಒಂದು ಭೈರವೇಶ್ವರ ಕಾಲೇಜಲ್ಲಿ ಹೋಗಿ ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ದೆ. ಚುಂಚಾಯ 300 ರೂಪಾಯಿ ಕೊಡ್ತಿದ್ದ. ಆಮೇಲೆ ಇಲ್ಲಿ ಒಂದು ಮರ್ತೆ ನಾನು ನೃಪತುಂಗ ಸ್ಕೂಲ್ ಅಂತ, ಅಲ್ಲೋಗ್ಬಿಟ್ಟು ಪಾಠ ಮಾಡ್ತಾ ಇದ್ದೆ. 3-4 ಟ್ಯೂಷನ್. ನಾನು ಫುಲ್ ಆಕ್ಯುಪೈಡ್. ಹೌದೌದು. ಬೆಳಗ್ಗೆ ಅಲ್ಲಿ ಕ್ಲಾಸ್ಗೆ ಮಟ್ಟಿಗೆ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಕ್ಲಾಸ್ ಆದ್ಮೇಲೆ ನಾನು ಫುಲ್ ಆಕ್ಯುಪೈಡ್. ಯಾರ ಸ್ನೇಹಿತರಿಗೂ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಮತ್ತೆ ಲೈಬ್ರರಿ ನನ್ನ ಕಣ್ಣು ತರಿಸಿದಂತ ಒಂದು ಹೊಸ ಜಗತ್ತು ಲೈಬ್ರರಿ. ಎಷ್ಟೋ ಜನಕ್ಕೆ ಲೈಬ್ರರಿ ಸುಖ ಗೊತ್ತಿಲ್ಲ. ಅಲ್ಲಿನ ಓದು, ಆಲ್ನಳ್ಳಿನ ಓದು, ಅನಂತಮೂರ್ತಿ, ಕುವೆಂಪು, ಕಾರ್ನಾಡರು, ಆಮೇಲೆ ನಮ್ಮ ಎಸ್ಪೆಷಲಿ ನಿರಂಜನ, ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ, ಎಲ್ಲರನ್ನು ಓದ್ಲಿಕ್ಕೆ ಶುರು ಮಾಡಿದಾಗ ನನಗೊಂದು ಹೊಸ ಪ್ರಪಂಚ ಶುರು ಆಯಿತು. ಜೊತೆಗೆ ಸಾಹಿತ್ಯದ ವಿದ್ಯಾರ್ಥಿ ನಾನು. ಅಲ್ಲಿ ನಮ್ಮ ಮೇಸ್ಟರ್ ಗೊತ್ತಾಕೊಡ್ರು ನನಗೆ ಇಂಗ್ಲಿಷಲ್ಲಿ ಲಿಟ್ರೇಚರ್ ಯಾವ್ಯಾವ ಸಬ್ಜೆಕ್ಟ್ಸ್ ಓದ್ಬೇಕು ಅಂತ. ಸಣ್ಗುಡ್ಡೆ ಅವರಿದ್ರು, ಸಿದ್ದರಾಮಯ್ಯನವ್ರು ಇದ್ರು, ಲೋಹಿತಾಶ್ವ ಇದ್ರು, ಆಮೇಲೆ ಹರನ್ ಇದ್ರು, GMS ಇದ್ರು ಅನ್ಸುತ್ತಲ್ಲ. GM ಶ್ರೀನಿವಾಸ್ ಅವರು ನನ್ನ ಪ್ರಿನ್ಸಿಪಾಲ್. ನಿಂಗೆ ಸೀಟ್ ಕೊಡಲ್ಲ ನಡಿ ಅಂದ್ರು ಲೇಟ್ ಆಗಿ ಹೋಗಿದ್ದಕ್ಕೆ ಡಿಗ್ರಿಗೆ. ಕೊನೆಗೆ ಸಣ್ಗುಡ್ಡೆನವರು ಸೀಟ್ ಕೊಡಿಸ್ತರು. ನಾನು ಬಹಳ ಲೇಟ್ ಆಗಿ ಹೋಗಿದ್ದಕ್ಕೆ, ನಡಿ ಆಚೆ ಸೀಟ್ ಕೊಡಲ್ಲ ಅಂತಂದ್ರು. ನನ್ನ ಸೆಕೆಂಡ್ PUC ಮಾರ್ಕ್ಸ್ ನೋಡಿ ಆಮೇಲೆ ಸೀಟ್ ಕೊಟ್ರು. ನಾನೊಬ್ಬನೇ ಸೆಕೆಂಡ್ ಕ್ಲಾಸಲ್ಲಿ ID ಫೈನಲ್ ಇಯರ್ ಅಲ್ಲಿ. ಸೊ ಏನ್ ಹೇಳ್ತಾ ಇದ್ದೀನಿ, ನನಗೆ ಅಕ್ಷರ ಕೊಟ್ಟಿದ್ದು, ಆಶ್ರಯ ಕೊಟ್ಟಿದ್ದು, ಮತ್ತೆ ನನಗೆ ಉಪನಿರ್ದೇಶಕನಾಗಿ ಇಲ್ಲಿಗೆ ಬರುವಂತ ಅವಕಾಶ ಕೊಟ್ಟಿದ್ದು ತುಮಕೂರು. ನಾನೇ ಆಯ್ಕೆ ಮಾಡ್ಕೊಂಡೆ ತುಮಕೂರು. ನನಗೆ ವೈಯಕ್ತಿಕವಾಗಿ ನಾನು ಎಷ್ಟು ಸುಖಿ ಅಂದ್ರೆ ಆ ಸುಖವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದಿಲ್ಲ. ಅಲ್ಲ ಖಂಡಿತ ಸರ್, ತುಮಕೂರು ಒಂಥರ ಸಾಂಸ್ಕೃತಿಕನೇ ಅದು. ಆಮೇಲೆ ನನಗೆ ಇವತ್ತು ತುಮಕೂರಷ್ಟು ಬದಲಾವಣೆ ಆಗಿದೆ.
ಹೌದು. ಅನೇಕ ನಾಗರಿಕ ಅವಸ್ಥಾಂತರಗಳಿಗೆ ಇವತ್ತು ಸಾಕ್ಷಿಯಾಗಿದೆ. ಜನರೇಷನ್ ಚೇಂಜ್ ಆಗಿದೆ, ಎಜುಕೇಷನ್ ರಿಸೀವ್ ಮಾಡ್ಕೊಳ್ಳುವಂಥ ಕ್ರಮ ಚೇಂಜ್ ಆಗಿದೆ, ನಗರೀಕರಣ ಇಷ್ಟು ವಿಶಾಲವಾಗಿ ಹಬ್ಬಿದೆ. ಇದ್ರ ಮಧ್ಯೆಯೂ ತುಮಕೂರು ನಾವು ನೋಡುವಾಗ ಒಂದು ಹಳ್ಳಿ ಅದು. ಬೆಂಗಳೂರಿನುವಂಥ ಮಾಯಾನಗರಿಯಲ್ಲಿ ನಮಗೆ ಅನ್ನ ಆಹಾರ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ತುಮಕೂರು ತವರು ಮನೆ ತರ ಇತ್ತು. ಮಠ, ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡ್ತಿದ್ವಿ, ತಿಂಗಳ ಮನೇಲಿ ಹೆಂಗ ಟ್ಯೂಷನ್ ಮಾಡ್ತಾ ಇದ್ದೆ, ನಿಮ್ಗೆ ಗೊತ್ತೇ ಇದೆ. ನನ್ನ ಸ್ನೇಹಿತರು ಕರ್ಕೊಂಡೋಗಿ ಅಡುಗೆ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಎಷ್ಟು ನನಗೆ ಸ್ವಾತಂತ್ರ್ಯ ಇತ್ತು. ಯಾರಾದ್ರು ಮಾಡ್ತಾರಾ? ಹಾಗಾಗಿ ಮಾಡ್ತಾ ಇದ್ದೆ. ಮನೆ ಮಗನ್ ತರ ಇದ್ದೆ ಎಷ್ಟೋ ಮನೆಗಳಲ್ಲಿ. ನನಗೆ ಹಸಿವು, ನನ್ನ ಮನೆ ನನಗೆ ಏನೋ ಹೇಳ್ತಾರೆ, ನಾವು ಯಾರೋ ಒಬ್ಬರಿಗೆ ಸೇರಿದ್ದೀವಿ, ಒಬ್ಬ ಸಮುದಾಯಕ್ಕೆ ಸೇರಿದ್ದೀವಿ ಅಂತ ಹೇಳ್ತೀವಲ್ಲ, ಹಾಸ್ಯಾಸ್ಪದ ಅದು. ನಮ್ಮ ಹಿಂದೆ ಎಷ್ಟೋ ಜನ ನಮ್ಮನ್ನ ಸಾಕಿದ್ದಾರೆ, ಹೊರಗಿಡಕ್ಕೆ ನೀರ್ ಹಾಕ್ತಾರಲ್ಲ, ಆ ತರ ಜ್ಞಾನ ಕೊಟ್ಟು, ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಆರೈಕೆಗಳನ್ನು ಕೊಟ್ಟು, ನಮಗೆ ಒಂದು ಒಳ್ಳೆಯ ಪ್ರೀತಿಯನ್ನ ದಾರಿ ಎರೆದು ನಮ್ಮನ್ನು ಮನುಷ್ಯನ್ ಮಾಡಿದಾರೆ ಅಂದ್ರೆ ಒಬ್ಬರಿಬ್ಬರಲ್ಲ, ಇಡೀ ಸಮಾಜ. ಸರ್, ಅದಕ್ಕೆ ನಮ್ಗೆ ಇವತ್ತು ಜಾತ್ಯತೀತ ಭಾವನೆಯಲ್ಲಿ ಯಾಕೆ ನಮ್ಗೆ ಅದೊಂದು ಇಷ್ಟೊಂದು ಇದಿದೆ ಅಂದ್ರೆ, ನಮ್ಗೆ ಅದನ್ನ ಬೆಳೆದಿದೀವಿ, ನಾವೆಲ್ಲಾ ಸಮುದಾಯದಲ್ಲೂ ಬೆಳೆದಿದ್ದೀವಿ. ಹಾಗಾಗಿ ನಮ್ಗೆ ಯಾವ್ದು ಏನು ಅಂತಲ್ಲ. ಯಾರಾದ್ರೂ ಒಂದು ಆತರ ಸೆಕ್ಟೇರಿಯನ್ ಆಗಿ ಒಂದು ಜಾತಿಗೆ ನಿಲುಕಿ ಮಾತಾಡಿದ್ರೆ ಅವ್ನ ಮನುಷ್ಯನಾಗಿರಲ್ಲ. ಅವ್ರನ್ನ ನಾವು ನೋಡಿದ ತಕ್ಷಣ ನಮ್ಗೆ ಅನ್ಸ್ಬಿಡುತ್ತೆ ಈತ ಬಾವಿ ಕಪ್ಪೆ ಅಂತ. ನಾವು ಜಗತ್ತಿಗೆ ಸಲ್ಲುವಂತವ್ರು, ಎಲ್ಲಾ ಮನುಷ್ಯರಿಗೂ ಸಲ್ಲುವಂತವ್ರು, ಎಲ್ಲಾ ನೋವುಂಡವ್ರಿಗೂ ಸಲ್ಲುವಂತವ್ರು, ಎಲ್ಲಾ ಸಂವೇದನಶೀಲರಿಗೂ ನಾವು ಆತ್ಮೀಯ. ಇನ್ನೊಂದು, ನೀವು ಡಿಗ್ರಿ ಓದ್ಬೇಕಾದ್ರೆ ಫಿಲೋಮಿನಾ ಯಾರು ಲೆಕ್ಚರರ್ ಇದ್ರಲ್ಲ ಸರ್, ಫಿಲೋಮಿನಾ ಫ್ರೀಡಾ ಅಂತ ನನ್ನ ಸಾಕು ತಾಯಿ. ಅದು ನಿಮ್ಗೆ ಲೈಬ್ರರಿ, ಯಾಕೆ ಅವ್ರು ಭಾಷೆ ಕಲೆ ಲೈಬ್ರರಿ ಕೀನೇ ನಿಮ್ಗೆ ಕೊಟ್ಬಿಟ್ಟಿದ್ರು. ಹೆಂಗ್ ಕನೆಕ್ಟ್ ಆದ್ರು ಅಂದ್ರೆ, ಯಾವಾಗ ತಿಂಗಳ ಕತೆ ನನ್ನ ತರಂಗದಲ್ಲಿ ಬಂತು, ಇಡೀ ನಮ್ಮ ಕಾಲೇಜ್ಗೆ ಇಲ್ಲೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ ಅಂತ ಪ್ರಚಾರ ಸಿಕ್ತು. ಎಲ್ಲ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ರು. ಏನೋ ನನಗ್ ಬಹಳ ಸಂಭ್ರಮ, ಒಂದ್ ರೀತಿ ಅಭಿಮಾನ ಕಾಲೇಜಲ್ಲಿ ಓಡಾಡುವಾಗ. ತರಂಗ ಪತ್ರಿಕೆಯಲ್ಲಿ ನಾನು ಕತೆಗಾರ ಅಂತ, ನಮ್ಮ ಮೇಷ್ಟ್ರಗಳದೇ ಬಂದಿರ್ಲಿಲ್ಲ ಕತೆಗಳು. ಹಂಗಂದ್ರೆ ವಿದ್ಯಾರ್ಥಿದ್ ಬಂದ್ರೆ, ಹಾಗಾಗಿ ಒಂದ್ ದೊಡ್ಡ ಸಂಭ್ರಮ ಇತ್ತು. ಆದ್ರೆ ಮನಸ್ಸೊಳಗಡೆ ಕಾಡ್ತಾ ಇತ್ತು. ಊರ್ ಕಡೆ ಹೋಗ್ತಾನೆ ಇರ್ಲಿಲ್ಲ. ಯಾರಿದ್ದಾರೆ ಅಂತ ಊರ್ ಕಡೆ ಹೋಗ್ಬೇಕು, ನಾನು ಯಾರೂ ಇರ್ಲಿಲ್ಲ. ಹಾಗಾಗಿ ನನ್ನ ಬುಕ್ಸು, ಸ್ನೇಹಿತರು, ಅದು ನಿಮ್ಮಂತ ಅದ್ಭುತವಾದಂತ ಕಲಾವಿದರು, ಜ್ಞಾನಿಗಳು, ನೀವೇನ್ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್, ನೀವು ಹೇಳದ್ ನನಗಿಂತ ಹೆಚ್ಚು ಸಾಧಿಸಿರುವಂತವ್ರು. ಮತ್ತೆ ಇವರು ನಮ್ಮ ಕುಮಾರಸ್ವಾಮಿ ಅವರ ತಂದೆ ಬಹಳ ದೊಡ್ಡ ಜ್ಞಾನಿಗಳು, ಅನುಭಾವಿಗಳವರು. ಅವರ ಬಸವಣ್ಣನ ಪರಂಪರೆ. ಹಾಗಾಗಿ ನೀವು ಹೇಳ್ತಿರ್ಲಿಲ್ಲ, ನಾನು ಹೇಳ್ತಿದ್ದೇನೆ. ಎಷ್ಟೋ ಸಲ ನೀರು ಕುಡಿದು ಮಲಗ್ತಾ ಇದ್ರು ಕುಮಾರಸ್ವಾಮಿ. ನಾವು ಹೆಂಗಂದ್ರೆ ಚಪ್ಪಲಿ ಹಾಕೊಳ್ಳೋ ಖುಷಿ, ನಾನು ಚಪ್ಪಲಿ ಇರ್ಲಿಲ್ಲ ನನಗೆ, ಇವ್ರು ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಎಲ್ಲ ಎಷ್ಟು ಮೆತ್ತಗಿರ್ತಿತ್ತಂದ್ರೆ ಅದೊಂದು ಸುಖ ನಂಗೆ. ಶಕ್ತಿ ಇರ್ಲಿಲ್ಲ. ಇನ್ನೊಂದೇನಂದ್ರೆ, ನನಗೆ ಊಟ ಇರ್ಲಿಲ್ಲ. ಏನೋ ಒಂದಿಷ್ಟು ಅಕ್ಕಿ ಹಾಕಿ ಒಂದ್ ಅನ್ನ ಮಾಡ್ಕೊಂಡು ಕೊಚ್ಕೊಂಡ್ಬಿಟ್ರೆ, ನಾನು ಊಟ ಮಾಡೋಣ ಅನ್ನೋಷ್ಟೊಳಗೆ ಯಾವ್ದಾರು ಬಂದಿರೋರು, ಸ್ವಾಮಿ ಏನ್ ಮಾಡಿದೀಯ ಅನ್ನೋರು. ಅನ್ನ ಮಾಡಿದೀನಿ ಅಂದ್ರು, ತಗೊಂಬಲ್ಲಿ ಅಂದ್ಬಿಟ್ಟು ಅಲ್ಲ ಹಾಕದ್ ತಿಂದ್ಬಿಟ್ಟವ್ರು. ತಿಂದಾದ್ಮೇಲೆ ಕೇಳೋರು ನಿಂದ ಆಯ್ತಾ ಅಂತ. ಇನ್ನ ಇಲ್ಲ ಅಂದ್ರೆ, ಮತ್ ನಾನೆಲ್ಲ ತಿಂದ್ಬಿಟ್ಟೆ, ಏನ್ ತಿಂತೀಯ ಈಗ? ಏನಿಲ್ಲ ಬಿಡಿ ಪರವಾಗಿಲ್ಲ ಅಂದ್ರೆ, ಹಸ್ಕೊಂಡಿಬಿಡ ಬಾಯಿ ಕರ್ಕೊಂಡೋಗಿ ಅದೇ ಅಕ್ಕಾವ್ರ ಮನೇಲಿ ಮುದ್ದೆ ಮಾಡಿಸಿ ತಿರ್ಗಾ. ಅವನು ಹಾಸ್ಟೆಲ್ಲಿ ಒಬ್ಬ ಇದ್ದ, ಕೆಂಗಣ್ಣ ಅಂತ, ಬಟ್ಟ. ಅವನು ಅಡುಗೆ ಮಾಡೋನು. ಎಲ್ಲ ಮಲಗಿಬಿಟ್ಟಿರೋರು. ಇವ್ರು 10 ಗಂಟೆಗೆ 9:15 ಟ್ರೈನಲ್ಲಿ ಬರ್ತಾ ಇದ್ರು ಬೆಂಗಳೂರಿನ ಕೇನ್ ಸ್ಕೂಲ್ ಆಫ್ ಆರ್ಟ್ಸ್ ಇಂದ. ಬಂದ್ರೆ ಏನು ಇರ್ಲಿಲ್ಲ, ಅಕ್ಕಿ ಇರ್ಲಿಲ್ಲ ಮನೆಯಲ್ಲಿ, ಅನ್ನ ಇರ್ಲಿಲ್ಲ. ನಾವು ಚೆನ್ನಾಗಿ ಹಾಸ್ಟೆಲ್ ಉಂಡೋಗಿದ್ವಿ. ಬನ್ನಿ ಸ್ವಾಮಿ, ನನಗೆ ಒಂದು ಹವಾ ಇತ್ತು ಹಾಸ್ಟೆಲ್ಲಿ. ಕರ್ಕೊಂಡೋಗಿ ಕೆಂಗಣ್ಣನ ಎಬ್ಬರಿಸಿ ಒಳ್ಳೆ ಬಟಾಣಿ ಕಾಳು ಸಾರು, ಮಸಾಲೆ ಸಾರು, ಮುದ್ದೆ, ಎಷ್ಟೋ ಸಲ ಊಟ ಮಾಡ್ತಿದ್ವಿ. ಹಾಸ್ಟೆಲ್ ಇಲ್ಲದೆ ಇದ್ದಾಗ ನಮ್ಮ ತಿಗಡ್ರ ತೋಟ, ಅಲ್ಲೋಗ್ಬಿಟ್ಟು ಪುಟ್ಟಣ್ಣ ಅಂತಿದ್ರು, ಎಬ್ಬರಿಸಿ. ಅವ್ರ ಮಕ್ಕಳು ನನ್ನ ಸ್ಟೂಡೆಂಟ್ಸ್. ಎಷ್ಟೊತ್ತಲ್ಲಿ ಹೋದ್ರು ನಾನು ಅವ್ರನ್ನ ಎಬ್ಬರಿಸ್ತಾ ಇದ್ದೆ. ಆ ಪುಟ್ಟಣ್ಣ ಅಂತ ದೊಡ್ಡ ಮನುಷ್ಯ ಈಗಲೂ ತರಕಾರಿ ಮಾಡ್ತಾರೆ. ಇಡೀ ತಿಗಡ್ರ ತೋಟ ಏನಿದೆ ಪೂರ್ತಿ ಒಂದು 20 ಮನೆಗಳು. ಆ 20 ಮನೆಗಳಲ್ಲಿ ಏನ್ ಮಾಡಿದ್ರು ನಾವ್ ಇರ್ಬೇಕಿತ್ತಲ್ಲಿ. ಯಾರ ಮನೇಲಿ ಸ್ಪೆಷಲ್ ಮಾಡಿದ್ರು. ಹಾಗೆ ನಮ್ಮನ್ನು ಎಷ್ಟು ಜನ ಸಾಕಿದಾರಪ್ಪ. ಒಂದು ಕುಲ, ಒಂದು ಮನೆ, ಒಬ್ಬರ ಹೆಸರು ಹೇಳಕ್ಕೆ ಎಂತ ಅವಮಾನ ಅದು. ಇಡೀ ಸಮಾಜಕ್ಕೆ ಸಲ್ಲುವಂತವ್ರು ನಾವು. ಖಂಡಿತ ಸರ್, ಅದೇ ಬದುಕು. ಜೀವನ ಅಂದ್ರೆ ಅದೇನೆ ಸರ್. ವಿ ಆರ್ ಮೆಂಟ್ ಫಾರ್ ಎವ್ರಿಬಡಿ. ಅದ್ರಲ್ಲಿರೋ ಖುಷಿ ಇವತ್ತು ನಮ್ಗೆ ಏನೇ ಇದ್ರು ಇವತ್ತು ಅನ್ಸಲ್ಲ. ಅದಕ್ಕೆ ನನಗೆ ಒಂದು ಹೋರಾಟ, ಚಳುವಳಿ, ಸಾಹಿತ್ಯ, ಸಂಗೀತ, ಥಿಯೇಟರು, ಹೌದು, ಮತ್ತೆ ರಂಗಭೂಮಿ, ಸ್ನೇಹಿತರು, ಇದೆಲ್ಲ ನಮ್ಮನ್ನು ಜೀವಂತವಾಗಿ ಇಟ್ಟಿದೆ ಅನ್ನೋದಕ್ಕೆ ಈ ಯಾವ ಕೆಲಸಗಳು ದೊಡ್ಡವಲ್ಲ. ಆ ಕಳಕಳಿ, ಆ ಪ್ರೀತಿ, ಅಭಿಪ್ಸೆ ಇದೆಯಲ್ಲ, ಅದು ಎಲ್ಲಕ್ಕಿಂತ ಅತ್ಯಂತ ಶಕ್ತಿಯುತವಾದಂಥ ಒಂದು ನಮ್ಮ ದಿಶಕ್ತಿ ಅದು.
ಅದು ಯಾರಿಗೆ ಇದ್ರೂ ಬದುಕಿರೋವರೆಗೂ ಅವರು ಸಲ್ಲತಾನೆ ಇರ್ತಾರೆ. ಬರೀ ಅಧಿಕಾರದಿಂದ ನಮ್ಮನ್ನು ಗೌರವಿಸುವಂಥವರೆಲ್ಲ ಅವರ ತಿಳುವಳಿಕೆ ತುಂಬ ಕಡಿಮೆ. ನಾವು ಈ ಅಧಿಕಾರವನ್ನು ಮೀರಿ ನಾವು ನಮ್ಮ ಕೆಲಸಗಳನ್ನು ಮಾಡ್ತೀವಿ, ಮಾನವೀಯವಾಗಿ ಮಾಡ್ತೀವಿ. ಅದೇ ಸರ್ ಇರೋದು. ಹಾಗಾಗಿ ಎಜುಕೇಶನ್ ಫೀಲ್ಡ್ ಇದೆಯಲ್ಲ, ಅಲ್ಲ ನನಗೆ ಎಕ್ಸೆಪ್ಷನಲ್ ಇದೆ. ಅಲ್ಲ ನಿಮ್ಮನ್ನ ಒಬ್ಬ ಎಜುಕೇಶನ್ ಅಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾದರಿಯಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಒಂದ್ಸರಿ ಹೇಳ್ತಿದ್ರಿ, ನಾನು ನಮ್ಮೂರಲ್ಲಿ ಓದ್ಬೇಕಾದ್ರೆ SSLC ನಲ್ಲಿ ನಾನು ಟಾಪರ್ ತಾಲೂಕಿಗೆ, ದೊಡ್ಡ ಮಗ 3rd ಕ್ಲಾಸಲ್ಲಿ 2ನೇ ಅಟೆಂಪ್ಟ್ ಅಲ್ಲಿ ಅವ್ನು ಮೆರವಣಿಗೆ ನೀವು ಲೈಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ, ಅದು ನನಗೆ ಏನಪ್ಪ ಇದು ಪೆಟ್ರೋಲ್ ಮ್ಯಾಕ್ಸ್ ಇಟ್ಕೊಂಡು 50 ಪೈಸೆ ಕೊಡ್ತಾರೆ ಅಂತ, 50 ಪೈಸೆ ಕೊಡ್ತಾರೆ ಅಂತ. ಅವನು ನಮ್ಮೂರು ಗೌಡ್ರ ಮಗ 3rd ಅಟೆಂಪ್ಟ್ ಪಾಸ್ ಆಗಿದ್ದಾನೆ. ನಾನ್ ಮೆರಿಟೋರಿಯಸ್, ನಂದು ರಿಸಲ್ಟ್ ಬಂದಿದೆ, ನನ್ನ ಸನ್ಮಾನ ಮಾಡುವಂತವ್ರು ಯಾರು ಇಲ್ಲ ನಮ್ಮೂರಲ್ಲಿ. ಯಾರು ಕೇಳಬೇಕು? ಯಾರೋ ನಮ್ಮ ಅಜ್ಜಿ ಒಂದು ಪಾಪ ಒಂದು ಸೀಮೆಣ್ಣೆ ದೀಪ ಇಟ್ಕೊಂಡು ಯಾವ್ದೋ ಒಂದು ಗುಡಿಸ್ಲಲ್ಲಿ ಇತ್ತು. ಬಟ್ ಇವ್ರದೆಲ್ಲ ನಮ್ಮ ಊರು ಆಚೆ, ನಮ್ದು ಮನೆಗಳು ಜನತಾ ಮನೆಗಳು, ಇವ್ರ ಊರೊಳಗಡೆ ದೊಡ್ಡ ಓಣಿ. ಆಮೇಲೆ ಪೆಟ್ರೋಲ್ ಮಾರ್ಕ್ಸ್ ಇಟ್ಕೊಂಡ್ರೆ 50 ಪೈಸೆ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬಹಳ ಖುಷಿಯಾಗಿ ನಾವು ಮಾಡಿದ್ವಿ. ಹಾಗಾಗಿ ನನಗೇನು ಅದೇನು ಪೆಟ್ರೋಲ್ ಮ್ಯಾಕ್ಸ್ 3rd ಕ್ಲಾಸಲ್ಲಿ 2nd ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರೋ 3rd ಅಟೆಂಪ್ಟ್. ಅಲ್ಲ ಜೀವನ ಅಂದ್ರೆ ಹೆಂಗೆ ಅಂದ್ರೆ, ಅಲ್ಲ ನನಗೆ ಇನ್ನೊಂದು ಹೇಳ್ತೀನಿ, ಈ ಮೆರಿಟ್ ಅನ್ನುವಂತ ಪದ ಇದೆಯಲ್ಲ, ನಮ್ಗೆ ಯಾರಿಗೂ ಅದು ಇಷ್ಟನೇ ಆಗಲ್ಲ. ಮೆರಿಟ್ ಅಂದ್ರೆ ಸಮಾಜಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಸಲ್ತಾನೆ ಅನ್ನೋದು ಮೆರಿಟ್. ಅವ್ನ ಮಾರ್ಕ್ಸ್ ಕಾರ್ಡ್ರಿಂದ, ಅವನ ಅಧಿಕಾರದಿಂದ ಮೆರಿಟ್ ಅನ್ನೋದು ಇದೆಯಲ್ಲ, ಇದು ರೂಢಿಯೊಳಗಿರುವಂತ ಮಾತು. ನಾವದನ್ನು ಒಪ್ಪಲ್ಲ. ಅಲ್ಲ ಅದು ಸರಿನೇ, ಆದ್ರೆ ಏನೋ ಒಂದು ಮಾನದಂಡ ಇಟ್ಕೊಳ್ಬೇಕಲ್ಲ, ಹಾಗಾಗಿ ಇಟ್ಕೊಂಡಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್. ಬಟ್ ಬದುಕನ್ನ ಕಟ್ಕೊಳ್ಳೋದಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಸುಮಾರು ಒಂದು 100 ಜನ ಸಾಹಿತ್ಯದ ಮೇರು ಶಿಲ್ಪಿಗಳು ಯಾರಿದ್ದಾರೆ. DVG ಇರ್ಬೋದು, ಕಾರಂತರು ಇರ್ಬೋದು, ಬಹಳ ಅನಕ್ರು ಇರ್ಬೋದು, ಶೇಕ್ಸ್ಪಿಯರ್ ಇರ್ಬೋದು, ಕೀಟ್ಸ್ ಇರ್ಬೋದು, ಹಾರ್ಡಿ ಇರ್ಬೋದು. ಅವ್ರು ಯಾರು ಯೂನಿವರ್ಸಿಟಿಗಳಿಗೆ ಓದಂತ ದೊಡ್ಡ ಜ್ಞಾನ ಯೂನಿವರ್ಸಿಟಿಗಳು ಓದೋರಲ್ಲ. ಆದರೆ ಜಗತ್ತಿನ ಯೂನಿವರ್ಸಿಟಿಲಿ ಅವರೆಲ್ಲ ಎಕ್ಸೆಲ್ ಆದಂತ ಮಹಾನ್ ಜೀನಿಯಸ್ಗಳು. ಖಂಡಿತ ಸರ್. ಹಾಗಾಗಿ ಅನೇಕ ಜನ, ನೀವು ಲುಕ್ ಅಟ್ ದಿ ನೊಬೆಲ್ ಲಾರೆಟ್ಸ್, ನೊಬೆಲ್ ಅವಾರ್ಡ್ ಸಿಕ್ಕಿದಂತ ಮಹಾನ್ ಪ್ರತಿಭಾವಂತರು, ಅವರ ಬದುಕುಗಳಿದೆಯಲ್ಲ, ಅವರ ಸಾಹಿತ್ಯ ಕೃತಿಗಳು ಬದುಕು ಈಗಲೂ ನಮ್ಗೆ ದಿಗ್ಭ್ರಮೆ ಮೂಡಿಸುತ್ತೆ. ಸೊ ನಿಸರ್ಗ ಆ ರೀತಿಯ ಒಂದು ಅವಕಾಶಗಳನ್ನು ಕೊಡುತ್ತೆ, ಆಯ್ಕೆಗಳನ್ನು ಮಾಡುತ್ತೆ. ನಿಸರ್ಗವೇ ಒಂದು ದಾರಿ ಹುಟ್ಟಾಕುತ್ತೆ. ಈಗ ನಮ್ ಕುಮ್ಮೀರ್ ಭದ್ರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್, ಆತ್ಮೀಯ ಸ್ನೇಹಿತರು. ಅಲ್ಲ ನೋಡಿ, ಯೂನಿವರ್ಸಿಟಿ ಯಾವ ಪ್ರೊಫೆಸರ್ ಅಲ್ಲ ಏನಲ್ಲ, ಅದೇ ಸೆಂಟ್ರಲ್ ಅಕಾಡೆಮಿ ಅವಾರ್ಡಿ. ನಾನು ಒಳ್ಳೆ ಕಥೆಗಳನ್ನ ಹೇಳ್ತೇನೆ ನೋಡಿ. ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾರ್ಯದರ್ಶಿಯಾಗಿದ್ದೆ. ನನ್ನ ಪೀರಿಯಡ್ ಅಲ್ಲೇ ಕುಮ್ಮಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಕುಮ್ಮಿಗೆ ಅಲ್ಲಿ ಡೆಲ್ಲಿನಲ್ಲಿ ಉಪರಾಷ್ಟ್ರಪತಿಗಳು ಪ್ರಶಸ್ತಿ ಕೊಡ್ಬೇಕಾದ್ರೆ ಅವ್ರ ಸೈಟೇಷನ್ ಏನಿರುತ್ತೆ, ಒಟ್ಟು ಬರಹಗಳನ್ನ ಇಂಗ್ಲಿಷ್ ಅಲ್ಲಿ ಓದುವುದು ನಾನು. ಯು ಕ್ಯಾನ್ ಕ್ರಾಸ್ ಚೆಕ್ ಅದು. ಇಡೀ ಭಾರತದ ಅನೇಕ ಏನೋ ಪ್ರಶಸ್ತಿ ಬಂದಂತವರ ಗ್ಯಾಲರಿನಲ್ಲಿ ದಕ್ಷಿಣ ಭಾರತದವರ ಸೈಟೇಷನ್ಸ್ ಓದಿದ್ ನಾನು. ಕುಮ್ಮಿ ನಾನು ಜೊತೆಲೇ ಫ್ಲೈಟ್ ಅಲ್ಲಿ ಹೋದ್ವಿ ಡೆಲ್ಲಿಗೆ, ಅವರ ಸೈಟೇಷನ್ ಓದ್ದೆ. ಕುಮ್ಮಿ ನಾನು ಅತ್ಯಂತ ಆತ್ಮೀಯರು. ಅಲ್ಲ ಅದನ್ನೇ ಆಗಲ್ಲ ನಮ್ಗೆ. ಇಲ್ಲಿ ನಾವೊಂದು ಕಾರ್ಯಕ್ರಮ ಕರೆಸಿದಾಗ ಅವರು ಮಠ ಸ್ಟೂಡೆಂಟ್ ರಿಸರ್ಚ್ ಓದ್ಬೇಕಾದ್ರೆ ಬಿಸಿಲು ನಾಡಿ ಬಳ್ಳಾರಿ ಏನಿದೆ, ಆಂಧ್ರದಲ್ಲಿರುವಂತ ಗಡಿ ಭಾಗದಲ್ಲಿರುವಂತ ಒಂದು ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಯಾರು, ಕುಮ್ಮಿ. ನಮ್ಗೆ ಯಾರಿಗೆ ನಮ್ಮ ವೈದೇಹಿಗೆ ಕೊಡ್ಬೇಕು ಅವಾರ್ಡ್ ಅಂತ ಇತ್ತು ಅವತ್ತಿನಲ್ಲಿ. ಆದರೆ ನಮ್ಮ ಕಲಬುರ್ಗಿಯವರು, MM ಕಲಬುರ್ಗಿಯವರು ಒಂದು ಮಾತು ಹೇಳಿದ್ರು. ಅವರು ಅವತ್ತು ಆ ಸಭೆಯ ಕನ್ವೀನರು ಗಿರೆಡ್ಡಿ ಗೋವಿಂದರಾಜ್ ಇದ್ರು, ನಾನು ಇದ್ದೆ, TP ಅಶೋಕ್ ಇದ್ರು. ಹೇಳಿದ್ರು, ಮೇಸ್ಟ್ರು ಅವನು ಬಿಸಿಲಲ್ಲಿ ಪಾಠ ಮಾಡೋರು ಮೇಸ್ಟ್ರು, ಅವನು ಕೊಡ್ಬೇಕಪ್ಪ, ಈ ಅಮ್ಮನಿಗೆ ಎಷ್ಟೋ ಬರ್ತಾವ ಬೇಕಾದ್ರೆ ಅಂತೇಳಿ. ಅವನಿಗೆ ಏನಾದ್ರು ಕೊಡದೇವ್ರೆ ಇನ್ನೂ ದಪ್ಪ ಬುಕ್ಸ್ ಬರ್ದು ಬಿಡ್ತಾನೆ ಅಂತ ಹೇಳಿ ಕುಮ್ಮಿಗೆ ಕೊಟ್ಟಂತ ಸಂದರ್ಭ ಅದು. ವರ್ತ ಬಿಡಿ ಸರ್, ಬರಹಾಗ ಅದ್ರಲ್ಲ ಎರಡನೇ ಮಾತೆ. ಈ ನೆಲದ, ಈ ಮಣ್ಣಿನ ಏನೋ ಅತ್ಯಂತ ಸಾಚ ಮನಸ್ಸು. ಅಲ್ಲ ಸರ್, ತಮ್ಮ ಸಾಹಿತ್ಯನು ಒಳ್ಳೆ ಒಂದು ನಮಗೆ ಸಿಗ್ಲಿ, ನಿಮ್ಮ ಕಥಾ ಪುಸ್ತಕ. ನಾನು ನನ್ನ ಮುಂದಿನ ಬರವಣಿಗೆ, ನಾನು ಏನು ಕನಸುಗಳಿದ್ದಾವೆ, ಸಾಹಿತ್ಯ, ಬರವಣಿಗೆ, ಸಂಘಟನೆ, ಪ್ರವಾಸ, ಇವೆಲ್ಲ ಕಾಯ್ತಾ ಇದ್ದಾವೆ. ತುಂಬಾ ನನ್ಗೆ ಬ್ಯುಸಿ ಸ್ಕೆಡ್ಯೂಲ್ ಇದೆ, ಟೈಮೇ ಇರಲ್ವೇನೋ. ಖಂಡಿತ ಮಾಡಿ. ಅಷ್ಟು ನಾನು ಇವೆಲ್ಲ ಇಟ್ಕೊಂಡು ಸಮುದಾಯಗಳ ಏನಿದಾವೆ, ಈ ದೇಶದ ಅತ್ಯಂತ ದುರ್ಬಲರು, ಬಡವರು ಇದ್ದಾರಲ್ಲ, ಹಿಂದುಳಿದಂಥವರು, ಅವರ ಕಣ್ಣೀರು ಒರೆಸುವಂತಹ, ಅವರ ಅನೇಕ ಇಶ್ಯೂಗಳನ್ನ ಸಾಲ್ವ್ ಮಾಡುವಂಥ ದೊಡ್ಡ ಒಂದು ಸಮುದ್ರನೇ ನಮ್ಮ ಮುಂದೆ ಇದೆ. ಅಲ್ಲಿ ಒಂದೊಂದು ನಾವೆಲ್ಲ ಸ್ನೇಹಿತರ ಜೊತೆ ಸೇರಿ, ಅನೇಕ ಜನ ಸ್ನೇಹಿತರು, ಒಬ್ಬ ಅಲ್ಲ, ಒಂದು ಪ್ರಯತ್ನ ಮಾಡ್ಬೇಕನ್ನೋದು ಒಂದು ದೊಡ್ಡ ಆಸೆ ಇದೆ.
ಅದರೆಲ್ಲ ತಿಮ್ಮಿಂಗ್ರಿಗಳು ಮೊಸಳೆಗಳಿರೋದ್ರಿಂದ ಒಂದು ಎಚ್ಚರವಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಲೆಟ್ಸ್ ಸಿ. ಅಲ್ಲ ಮಾಡಿ ಸರ್, ನಿಮ್ಗೆ ಆ ಶಕ್ತಿ ಇದೆ, ಆ ಒಂದು ಕೆಪಾಸಿಟಿ ಇದೆ. ಜೊತೆಗೆ ನಾನು ಕೇಳ್ಕೊಳೋದು ನಿಮ್ಮನ್ನ, ತುಮಕೂರು ಆಗ್ಲಿಂದ ಹೇಳಿದ್ರಿ ನನಗೆ ಎಲ್ಲಾ ತರದಲ್ಲೂ ಬಹಳ ಇಷ್ಟ ಅಂತ. ಅದ್ರ ಆಶ್ಚರ್ಯ ಅಂದ್ರೆ ಮುಂದಿನ ಬದುಕು ತುಮಕೂರಲ್ಲೇ ಇರ್ಲಿ. ತುಮಕೂರು ನಂಗೆ ಆಶ್ಚರ್ಯ, ನಾನು ಓದೋವರೆಗೂ ಯಾವ ನೆಗೆಟಿವ್ ಫೋರ್ಸಸ್ ನನಗೆ ಡಿಸ್ಟರ್ಬ್ ಮಾಡಲಿಲ್ಲ. ನಾನು ಓದುವಾಗ ಯಾವ್ಯಾವ್ದು ಪ್ರೀತಿ ಪ್ರೇಮ ಅನ್ನುವಂಥದ್ದಾಗ್ಲಿ ಅಥವಾ ದುಶ್ಚಟಗಳಾಗ್ಲಿ ಅಥವಾ ಇನ್ಯಾವುದೋ ಇದಾಗ್ಲಿ ನನ್ನ ಮುಟ್ಲೇ ಇಲ್ಲ. ಅಲ್ಲೇ ನನಗೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಸಾಹಿತ್ಯದ ಪ್ರೀತಿ ಮತ್ತು ಸಾಹಿತ್ಯದ ಸಂವೇದನೆ. ಅಲ್ಲ, ನೀವೆಲ್ಲ ಒಂದು ಗುರಿ ಮುಟ್ಟಿದ್ಮೇಲೆ ಮತ್ತೆ ನನಗೆ ಒಂದು ಆಫ್ ದ ರೆಕಾರ್ಡ್ ಇದು, ನಿಮ್ಮ ವೈಯಕ್ತಿಕ ಬದುಕಿನ ನೀವೊಂದ್ಸರಿ ನನ್ಗೆ ಹೇಳಿದ್ರಿ, ಎಲ್ಲ ಮುಗಿಸ್ಕೊಂಡು MA ಮುಗಿಸಿದ್ರಿ, ಬಹುಶಃ ಉಡುಪಿಗೆ ಜಾಯಿನ್ ಆಗ್ತಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್. ಆ ಟೈಮಲ್ಲಿ ಒಂದು ಮಾತು ಹೇಳಿದ್ರಿ, ಸ್ವಾಮಿ ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹೌದಾ, ಮಾಡ್ಕೊಳ್ಳಿ ನೀವು ಗುರುಮೂರ್ತಿ. ಯಾರು ಏನು ಹೇಳಿದ್ರಿ ನೀವು? ಇಲ್ಲ, ಒಂದು ಹುಡುಗಿ ಇಷ್ಟಪಟ್ಟಿದ್ದಾಳೆ, ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾನು ಕೇಳಿದೆ, ಸರ್ ಯಾರು ನೋಡಿ ಅಂತ. ನಿಮಗೂ ಗೊತ್ತಿಲ್ಲ ಅದು ಯಾರು ಏನು ಅಂತ ಗೊತ್ತಿಲ್ಲ. ನಾನು ಕೇಳ್ಕೊಂಬಂದು ಹೇಳ್ತೀನಿ ಅಂದ್ರಿ ನೀವು. ಆಮೇಲೆ 2 ದಿನ ಬಿಟ್ಕೊಂಡು ಕೇಳಿದ್ರ ಅಂದೆ. ಕೇಳಿದೆ, ಸ್ವಾಮಿ ಯಾರಂತೆ? ಅವರಪ್ಪ ಅಂಡರ್ ಸೆಕ್ರೆಟ್ರಿ ಗೌರ್ಮೆಂಟಲ್ಲಿ. ಯೋಚನೆ ಮಾಡಿ ಗುರುಮೂರ್ತಿ, ಹುಡುಗಾಟದ ಮಾತಲ್ಲ. ಹಾಕಿ ಏನು ಮಾಡ್ತಾ ಇದ್ದಾಳೆ? ಡಾಕ್ಟ್ರು. ನೀನು ಯಾರು? ನಾನೇ. ಸರಿ, ಅಲ್ಲ ಯೋಚನೆ ಮಾಡಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ಅವ್ರ ತಂದೆ ಸರ್ಕಾರದಲ್ಲಿ ಒಳ್ಳೆ ಹುದ್ದೆನಲ್ಲಿರ್ತಕ್ಕಂಥ ಸೆಕ್ರೆಟರಿ ಹುದ್ದೆನಲ್ಲಿರ್ತಕ್ಕಂಥವ್ರು, ಮಗಳು ಡಾಕ್ಟ್ರು, ನೀವು ಮದುವೆ ಮಾಡ್ಕೊಂತಿದ್ದೀರಿ ಅಂತಿರಲ್ಲ, ಹೆಂಗೆ ಇದು ಸಾಧ್ಯನಾ? ಇಲ್ಲ, ಇಷ್ಟಪಟ್ಟಿದ್ದೀವಿ, ಮಾಡ್ಕೊತೀವಿ, ಅವರು ಒಪ್ಕೊಂಡಿದ್ದಾರೆ. ನಾನೇನಿಲ್ಲ, ಹೊಸ ಬೇಡಿ ಸ್ವಾಮಿ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಮದುವೆಗೆ ಕರೆದ್ರಿ. ಇವತ್ತು ಒಳ್ಳೆ ಜೀವನ, ನಮ್ಮ ಮಕ್ಳಿಬ್ರು ಇದ್ದಾರೆ. ನೀವು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ. ಇಲ್ಲ ಒಂದ್ ಕಡೆ ಜೀವನ ಅಂತಕ್ಕಂಥದ್ದು ನಮ್ಮ ಹಂತಗಳನ್ನು ಅಥವಾ ನಮ್ಮ ಒಂದು ಇದನ್ನ ನಾವೇ ಬೆಳೆಸ್ಕೋಬೇಕು. ನಮ್ಮನ್ನು ಯಾರೂ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಆ ಶ್ರಮ, ಆ ಒಂದು ಶ್ರದ್ಧೆ, ಆ ಒಂದು ನಿಮ್ಮ ಉತ್ಸಾಹ ಇದೆಯಲ್ಲ, ಇವತ್ತಿಗೂ ಕುಗ್ಗಿಲ್ಲ. ಆ ಉತ್ಸಾಹ ಈಗಲೂ ಹಾಗೆ ಇದೆ. ನನಗೆ ನಮ್ಮ ಮೇಡಮ್ ಇದ್ರಲ್ಲ, ಫಿಲೋಮಿನಾ ಫ್ರೀಡಮ್, ಇಂಗ್ಲಿಷ್ ಪ್ರೊಫೆಸರು, ಅವರೊಂದು ಕಾದಂಬರಿ ಪಾಠ ಮಾಡೋರು. ಯಾವುದು ಥಾಮಸ್ ಹಾರ್ಡಿದು ರಿಟರ್ನ್ ಆಫ್ ದಿ ನೇಟಿವ್ ಅಂತ. ಆ ಕಾದಂಬರಿಯ ಕಥಾನಾಯಕ ಕ್ಲಿಮ್ ಅಂತ. ನನಗೆ ಅವ್ರ ಅಡ್ರೆಸ್ ಇಟ್ಟಿದ್ರು, ಕ್ಲಿಮ್ ಅಂತ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕ್ಲಿಮ್ ಅನ್ನೋರು. ಕ್ಲಿಮ್ ಯೋಬ್ರೇಟ್ ಅಂತ ಪೂರ್ತಿ ಹೆಸರು. ಅವನು ಹೆಂಗಂದ್ರೆ ಹಳ್ಳಿಲಿ ಹುಟ್ಟು ಬೆಳೆದಿರ್ತಾನೆ. ಅವನ ಇಡೀ ಜೀವನ ದೊಡ್ಡ ಅವನು ಪ್ಯಾರಿಸ್ಗೆ ಹೋಗ್ತಾನೆ. ಪ್ಯಾರಿಸ್ ಅಲ್ಲಿದ್ರು ಅವ್ನು ದೊಡ್ಡ ಕನಸು, ನಾನು ಹಳ್ಳಿಗೆ ವಾಪಸ್ ಹೋಗಿ ಮೇಸ್ಟರ್ ಆಗ್ಬೇಕಂತ ಇರ್ತಾನ ಅವನು. ಯಾರು? ಕ್ಲಿಮ್ ಯೋಬ್ರೇಟ್. ಅದು ಕುವೆಂಪುರವರ ಕಾದಂಬರಿ ಮೇಲೆ ಬಹಳ ಪ್ರಭಾವ ಬೀರ್ತು. ಯಾವುದು ರಿಟರ್ನ್ ಆಫ್ ದಿ ನೇಟಿವ್. ಅಲ್ಲಿ ಒಂದು ಪಾತ್ರ ಬರುತ್ತೆ, ಎಗ್ಡಾನೀತ್ ಅಂತ. ಹೇಗೆ ಕುವೆಂಪು ಮಲೆನಾಡನ್ನ ಚಿತ್ರಿಸ್ತಾರೆ, ಹಾಗೆ ಎಗ್ಡಾನೀತ್ನ 40 ಪುಟಗಳಲ್ಲಿ ಚಿತ್ರಿಸ್ತಾನೆ. ಅದು ಬರೀ ನಿಸರ್ಗ ಅಲ್ಲ, ಅದು ಒಂದು ಪಾತ್ರವೇ. ನಿಸರ್ಗನೇ ಒಂದು ಕ್ಯಾರೆಕ್ಟರು. ನಮ್ಮನ್ನ ಡಿಸೈಡ್ ಮಾಡುವಂಥದ್ದು, ನಮ್ಮನ್ನ ಬೆಳೆಸುವಂಥದ್ದು, ನಮ್ಮನ್ನ ಅಳಿಸುವಂಥದ್ದು ನೇಚರ್. ಇಂದ ಬರೀ ಮರ ಗಿಡ ಅಲ್ಲ, ಅದು ನಮ್ಮ ಹಾಗೆ ಒಂದು ಚೇತನ, ಜೀವಂತವಾಗಿರುವಂತ ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ಹೇಳ್ತಾರೆ. ನನ್ನ ಅಲ್ಟಿಮೇಟ್ಲಿ ನಾನು ಅಂದ್ಕೊಂಡಿದ್ದು, ಈ ನೇಚರ್ ಇದೆಯಲ್ಲ, ಇದು ಮೌನವಾಗಿದೆ ಅಂದ್ಕೊಳ್ತೇವೆ. ಇದು ನಮ್ಮ ಸ್ನೇಹಿತ, ನಮ್ಮನ್ನು ಬೆಳೆಸುವಂಥದ್ದು, ಅಳಿಸುವಂಥದ್ದಕ್ಕೆ ಅದು ಒಂದು ಕಾರಣ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಗ್ರಹಿಕೆ. ಮೂಲನೂ ಅದೇ ಅಲ್ವಾ ಸರ್? ಎಸ್. ಕೊನೆಗೆ ವಾಪಸ್ಸು ಅಲ್ಲಿಗೆ ಯಾವುದೋ ಮರದ ಗೊಬ್ಬರ ಆಗುವಂಥದ್ದು. ರಿಟರ್ನ್ ಆಫ್ ದಿ ನೇಟಿವ್. ಇಲ್ಲ, ಮತ್ತೆ ಬದುಕು ನಿಜಕ್ಕೂ ನಮ್ಗೆ ಎಲ್ಲ ಒಂದ್ ಕಡೆ ಖುಷಿ ಇದೆ. ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದೆ. ನನ್ನ ಬುಡುಗನಾದ ನಾಟಕ 65 ಶೋ ಆಯ್ತು. ಇಡೀ ದೇಶದ ಅನೇಕ ಕಡೆ ಆಯ್ತು. ಬಹುಶಃ ತುಮಕೂರಲ್ಲಿ ಆ ನಾಟಕ ನೋಡಿದ್ರೆ ಅದರ ಇದೇ ಬೇರೆ ಇತ್ತು. ಇನ್ನ ಒಂದು 25 ನಾಟಕ ನಾನು ಸಿನಾಪ್ಸಿಸ್ ಮಾಡಿ ಇಟ್ಟಿದ್ದೇನೆ. ಬರೀದೇ ಹೋದ್ರೆ ಬಹುಶಃ ನನ್ನ ದೇವರು ಕೂಡ ಕ್ಷಮಿಸಲ್ಲ. ಮಾಡ್ಬೇಕು ಸರ್. ನಾನ್ ಕೇಳ್ಕೊಳೋದು ಅದೇ, ನಿಮ್ಮ ಎಲ್ಲ ಏನೇ ನಿಮ್ಮ ಕಾರ್ಯಯೋಜನೆಗಳಿರ್ಲಿ, ಸಾಹಿತ್ಯ ಮಾತ್ರ ಆದ್ರೆ ಆಡದೆ ಮಾಡುವನು ರೋಡಿಯೊಳಗೆ ಉತ್ತಮನು, ಆಡಿಯೋ ಮಾಡದವನು ಅದಮನು ಅಂತ ನನಗೆ ಜ್ಞಾಪಕ ಬರುತ್ತೆ. ಈಗ ನೋಡುವ, ಲೆಟ್ಸ್ ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದುವರೆಗೂ ನಮ್ ಜೊತೆ ಹಳ್ಳೆಯ ಇನ್ನ ನೆನಪುಗಳು ಸಾಕಷ್ಟಿದೆ, ಎಲ್ಲ ಹೇಳ್ಕೊಡೋದಿಕ್ಕೆ ಟೈಮ್ ಸಾಲ್ತಾ ಇಲ್ಲ. ಇರ್ಲಿ, ನಮ್ ಬದುಕೇನೆ ಒಂದ್ ದೊಡ್ಡ ಒಂದು ಖುಷಿ, ಹೋರಾಟ, ನೆನಪು, ಸರ್ವಸ್ವ.
ಖಂಡಿತ. ಆ ಹ್ಯಾಂಗ್ ಓವರ್ ಬಹಳ ಒಂದ್ ರೀತಿ ಮೆಮೊರಬಲ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಖಂಡಿತ ಅಲ್ವಾ? ನಿಮ್ದು ಅಷ್ಟೇ. ಅದು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಅಲ್ಲ ಸುಮ್ಮನೆ ಯೋಚನೆ ಮಾಡಿ ನೀವು, ಸಾಧ್ಯನಾ ಅಂತ. ಅದು ಯಾವಾಗ ಅಲ್ಲ ನನಗೆ ಇನ್ನೊಂದು ಹೆಂಗ್ ಗೊತ್ತಾ ಸರ್, ಇವ್ರು ಇಲ್ಲಿ ಓದ್ಬೇಕಾದ್ರೆ ಸರ್ ಯಾವತ್ಗೂ ಇವರು ಹಸ್ಕೊಂಡಿರ್ತಿರ್ಲಿಲ್ಲ. ಆಮೇಲೆ ಸೈಕಲ್ ಯಾವ್ದಾರ ಸೈಕಲ್ ತಗೊಂಡ್ಬಿಡೋರು, ಅವೆಂತದ ಮೊಪೆಟ್ ಬರೋರು, ಅವಾಗ ಮೊಪೆಟ್ ತಗೊಂಡ್ಬಂದ್ಬಿಡೋರು. ನಮ್ಗೆ ನಮ್ಮನ್ನ ಯಾರು ಯಾವ ಬರ್ತನದಲ್ಲಿ ಇದ್ದಂತ ನಾವು ನಮ್ಮ ಬ್ಯಾಗು ನಮ್ ಜುಬ್ಬ ನೋಡಿ ನಮ್ದು ಒಂದು ಕಲ್ಪನಾ ಜಗತ್ತು. ನನ್ಗೆ ಆಶ್ಚರ್ಯ ಆಗೋದು, ನನ್ ನಾಚಿಕೆ ಯಾರನ್ನಾರು ಏನಾದ್ರು ಕೇಳಕ್ಕೆ. ಊಟ ಇಲ್ದೇ ರಸ್ಕೊಂಡಿರ್ವಿನ ಹೊರತು ಯಾರನ್ನೂ ಕೇಳ್ತಿರ್ಲಿಲ್ಲ. ಇವ್ರು ಹಂಗಲ್ಲ, ರಸ್ಕೊಂಡೆ ಹಾಕಿರ್ಬೇಕು, ಬಾ ನಮ್ಮ ಅಕ್ತಿರೋದು ಏನಕ್ಕೆ ಮಾಡಿರ್ತಾರ ಬಾ ಅಂತ. ನಾನ್ ಯಾರೇ ಅವರು ನಾನ್ ತುಮಕೂರನು, ನೀವ್ ಎಲ್ಲಿಂದ ಬಂದು ನಿಮ್ಗೆ ಯಾರಾಗ್ತಾ ಇಲ್ಲಿ ಅಂದ್ರೆ ಅವ್ರ ಮಕ್ಳಿಗೆಲ್ಲ ಪಾಠ ಹೇಳ್ಕೊಟ್ಟಾರಲ್ಲ, ಹೋಗ್ತಿದ್ದಂಗೆ ಒಂದು ದೊಡ್ಡ ಗೌರವ. ಮಕ್ಳು ಪಾಠ ಹೇಳ್ಕೊಡ್ತಾರೆ. ತುಂಬಾ ಗೌರವ ಅವ್ರಿಗೆ. ನಾವ್ ಕೇಳ್ತಿದ್ದೆ ಅಷ್ಟೇ, ಒಂದು ಊಟ ಏನೋ ಸ್ವಲ್ಪ ಮುದ್ದೆ ಮಾಡಿರ್ತೀಯ, ಏನೋ ಅವರ ಸಂಬಂಧಿಕರು ಹುಡುಗ ಆಮೇಲೆ ನಮಗೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇರ್ತಿರ್ಲಿಲ್ಲ. ನನ್ಗೆ ಅದೇ ಮಾಡುವಂತ ಒಂದು ಸ್ವಾತಂತ್ರ್ಯ. ಆಮೇಲೆ ನಮ್ಗೆ ಹಸಿವಿತ್ತು, ಹಸಿವಿದ್ದಾಗ ಬೇರೆ ಏನಿರುತ್ತೆ. ನಮಗ್ ಸೈಕಲ್ ಗತಿ ಇರ್ಲಿಲ್ಲ ಸರ್. ಮೊಪೆಟ್ ತರೋರಲ್ಲ ಈ ಮುಂಚೆ ಯಾವ್ಯಾವ್ದೋ ಮೊಪೆಟ್ ತಂದ್ಬಿಡ್ತಾರಲ್ಲ ಹೆಂಗೆ ಅಂತ. ಸ್ಟೂಡೆಂಟ್ ಬಾ ಹೋಗೋಣ, ಕ್ಯಾರೆ ಬೈಲ್ ಸುತ್ತಾನ, ಅಲ್ಲಿ ಸುತ್ತಾನ, ಇಲ್ಲಿ ಸುತ್ತಾನ ಸರ್. ಒಂದಲ್ಲ ನಮ್ದು ಬಹಳ ಒಂದು ಕೆರೆಗಳಲ್ಲಿ ಬಟ್ಟೆ ಹೋಗಿಲಿಕ್ಕೆ ಹೋಗ್ತಾ ಇದ್ವಿ, ಊರಿಗೆಲ್ಲ ಹೋಗ್ತಿದ್ವಿ. ಒಂದ್ ಟವಲ್ ಇರೋದ, ಟವಲ್ ಸುತ್ಕೊಳ್ಳೋದು ಹೋಗದಾಕಣ. ಅವರು ಕುಮಾರಸ್ವಾಮಿ ಅವರು ಅತ್ಯಂತ ಕಡು ಬಡತನದಲ್ಲಿ ಕಷ್ಟದಲ್ಲೇ ಬಂದವರು ಬಹಳ ಸಾರ್. ಅದು ಆದ್ರೆ ಒಂದು ಶಿಸ್ತಿತ್ತು ಅವ್ರಿಗೆ. ಮತ್ತೆ ನಮ್ಮಾಗೆ ಅವರು ಬೈಲಿಗೆ ಬರ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ನಮ್ಮ ಬೆಳೆದಿದ್ ನೇಚರ್ ಒಂದ್ ರೀತಿಯ ಒಂದು ಸಂಪ್ರದಾಯ ಕುಟುಂಬದ ಒಂದು ಇದಿತ್ತು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಅವ್ರಿಗೆ ನಾಲೆಡ್ಜ್ ಇತ್ತಲ್ಲ, ಅದು ಅವ್ರನ್ನ ಬೆಳೆಸಿದ್ದು. ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಅಂದ್ರೆ ಅವ್ರಿಗೆ ಸುಮ್ಮನೆ ಯೋಚನೆ ಮಾಡಿ, ಲ್ಯಾಂಗ್ವೇಜ್ ಕಮಾಂಡಿಂಗ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪಿ ಇಂದ ಜಾಯಿನ್ ಆಗಿರಲಿಲ್ಲ ಸರ್. ಫಸ್ಟ್ ಇಯರ್ ಡಿಗ್ರಿಗಳಿಗೂ ಸ್ಟೂಡೆಂಟ್ಸ್ ಪಾಠ ಮಾಡೋರು ಇಂಗ್ಲಿಷ್ ಅಂತಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಅದು ಚೆನ್ನಾಗಿ ಗೊತ್ತಿತ್ತು, ಈ ನನ್ನ ಮಕ್ಳು ದಡ್ರು ಅಂತ, ನನ್ನಷ್ಟು ಬುದ್ಧಿವಂತರಲ್ಲ ಅಂತ. ಅದು ಅಬ್ಸರ್ವ್ ನಂಗೆ ಗೊತ್ತಾಗಿತ್ತು. ಅದು ಅಲ್ಲೇ ಒಂದಷ್ಟು ಅನುಭವನೂ ಇತ್ತು. ಆಮೇಲೆ ಡಿಪ್ಲೊಮಾದಲ್ಲಿ ಫೇಲ್ ಆಗಿ ಬಂದಿದ್ನಲ್ಲ, ಸೊ ಒಂದ್ ವರ್ಷ ಅಲ್ಲಿ ಇಂಗ್ಲಿಷ್ ಎಲ್ಲ ಕೇಳಿದ್ನಲ್ಲ. ಅಲ್ಲ ಬದುಕರ ಚಾಲೆಂಜಿಂಗ್ ಆಗ್ತಾವ್ರಿ ಸರ್, ಅದೊಂದು ದೊಡ್ಡ ಒಂದು ಇದು. ಅದನ್ನ ಎಲ್ಲ ಒಂದ್ ಕಡೆ ಬೇರೆ ದಾರಿಗೆ ಹೋಗ್ಬಿಟ್ಟಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಓದ್ಲಿಕ್ಕೆ ಬಿಡ್ಲೇಬಾರ್ದು. ಅಲ್ಲ ಸರಿ, ಏನೋ ಸರ್ ಥ್ಯಾಂಕ್ ಯು. ನಮ್ ತುಮಕೂರಲ್ಲಿ ಒಂದು ನಾವೆಲ್ಲ ಒಂದು ಮಾದರಿ ಆಗಿರ್ಬೇಕು ಅನ್ನೋದೇ ನಮಗೂ ಇವತ್ತು ಖುಷಿ. ಒಂದು ಮಾದರಿ ಆಗಿರ್ಬೇಕು. ನೋಡಿದ್ರೆ ಗುಟ್ಟಿ ಇದ್ದಂಗಿರ್ಬೇಕು, ಗಂಗಾಧರ ಇದ್ದಂಗಿರ್ಬೇಕು. ಎಲ್ಲ ಒಂದ್ ಕಡೆ ಅನ್ಕೊಂತಿರ್ತೀವಿ ನಾ ಸರ್. ಕೆಲವು ಕತೆ ಅಥವಾ ಗಂಗಾಧರ ಆರ್ಟಿಕಲ್ ಬಂದಾಗ ಯಾರೋ ಏನು ಚೆನ್ನಾಗಿ ಬರೀತಾರ್ರಿ ಆರ್ಟಿಕಲ್. ಪ್ರಜಾವಣೆ ನಾನು 1 ವರ್ಷ ಬರ್ದೆ ಕಾಲಮ್ಮು. 1 ವರ್ಷ ಪ್ರತಿ ವಾರ ನನ್ನ ಕಾಲಂ ಬರ್ತಿತ್ತು. ಅಗ್ನಿಲಿ ಒಂದು 3 ವರ್ಷ ನನ್ನ ಆತ್ಮಕತೆ ಬಂತು, ಬೈಲೆ ಬಿನ್ನೇರ್ ಅಂತ. ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಇದ್ದಾಗ ಒಂದು 3 ಪ್ರಾಜೆಕ್ಟ್ಸ್ ಮಾಡಿದೆ, ಇಂಗ್ಲಿಷ್ ವರ್ಕ್ಸ್. ಅಷ್ಟು ನೀವು ಸೆಂಟ್ರಲ್ ಅಕಾಡೆಮಿ ಸೆಕ್ರೆಟರಿ ಆಗಿದ್ದಾಗ ನಾನೊಂದು ಬಂದಿದ್ರಿ. ಅವ್ರು ಸುಮಾರು ಬುಕ್ಗಳು ಕವರ್ ಪೇಜ್ ಮಾಡ್ಕೊಟ್ಟೆ. ಕವರ್ ಪೇಜ್ ಮಾಡಿ ನನ್ನ ಹತ್ರ ಈಗಲೂ ಇದಾವೆ. ಉರುಬ್ಬು ಇದೆ ಸುಮಾರು ನ್ಯಾಷನಲ್ ಅವಾರ್ಡಿ ಕಾದಂಬರಿಗಳಿಗೆ ಕವರ್ ಪೇಜ್ ಮಾಡ್ಕೊಡೋ ಅದೃಷ್ಟ ಸಿಕ್ತು ನಮ್ಗೆ. ನಿಮ್ಮಂತ ಪ್ರತಿಭಾ ಈಗಲೂ ನಮ್ಗೆ ನೋಡಿ ಎಲ್ಲಾ ಕಡೆ ಲೈಬ್ರರಿಗಳಲ್ಲಿ ನಾನು ಹೋದ್ರೆ ನನ್ಗೆ ಐತಿ ಕವರ್ ಪೇಜ್ ಇದೆ ನೋಡಿ ನಂದು. ಇದು ಇನ್ನೊಂದು ಖುಷಿ ಅದು. ಇನ್ನಷ್ಟು ಆಮೇಲೆ ನಾನು ಅಕಾಡೆಮಿ ಮೆಂಬರ್ ಆಗಿದ್ದಾಗಲೂ ಅಷ್ಟೇನೆ ಸುಮಾರು ಒಂದಿಷ್ಟು ಸಂಪರ್ಕಗಳು ಚೆನ್ನಾಗಿ ಸಿಕ್ತು ಸರ್. ಒಂದಿಷ್ಟು ಏನಾದ್ರು ಮಾಡ್ಬೇಕು ಸರ್, ಇನ್ ಮುಂದಕ್ಕಾದ್ರೂ ನಾವು ಒಂದಿಷ್ಟು ಪೇಂಟಿಂಗ್ಗಳು ಮಾಡ್ತೇವೋ ಬಿಡ್ತೇವೋ, ಬುಕ್ಸ್ ಮಾಡುವಂತ ಉತ್ಸಾಹ ಕಾಪಿಟ್ಕೋಬೇಕು ಅದನ್ನ. ಅಲ್ಲ ನಾನು ಹೇಳೋದು ಗೊತ್ತಾ, ಈ ಚೇಂಬರ್ ಬಿಟ್ಬಿಡಿ ಸರ್. ಎಲ್ಲ ಬಿಡ್ಲೇಬೇಕು, ಅದು ಬೇರೆ ವಿಚಾರ. ಆಮೇಲೆ ನಮ್ದೇ ಆದಂತ ಚೇಂಬರ್ ಅಂದ್ರೆ ಚೇಂಬರ್ ಕಟ್ಟಿದ್ರೆ ನಾವು ಅದೊಂದು ಖುಷಿ. ಚೇಂಬರ್ ಕಟ್ಟಿರೋದು ನಾವು, ಹೊಸ ಯಾರೋ ಕಟ್ಟಿರುವಂತ ಚೇಂಬರ್ಗೆ ಹೋಗಿಲ್ಲ. ಹೌದೌದೌದು, ನಾವೇ ಒಂದು ಚೇಂಬರ್ ಕಟ್ಟಿ ಅಲ್ಲಿಗೆ ಬಂದಿದ್ವಿ. ಖುಷಿ ಅದು. ನನಗೆ ಈ ಲೈಬ್ರರಿ ಹೆಂಗೆ ಲಿಂಕ್ ಅಂದ್ರೆ, ನಿಮ್ ಪುಸ್ತಕ ಅವಾಗ ಫಸ್ಟ್ ಪ್ರಿಂಟ್ ಆದಾಗ ಕಾಸಿಲ್ದಿದ್ದಕ್ ಬಂದು ಇಲ್ಲಿ ಓದ್ಕೊಂಡು ಹೋಗಿ. ತುಮಕೂರಲ್ಲಿ ಅತ್ಯಂತ ಪ್ರತಿಭಾವಂತರಿದ್ರು ಅವಾಗ. ಹಂಗೆ ಇದ್ರಿ ನಮ್ಮ ಈಗ್ಲೂ ನಮ್ಮ ನರಸಿಂಹಮೂರ್ತಿ, ಹೌದೌದು, ನಮ್ಮ ಡಾಕ್ಟರ್ ಲೋಕೇಶ್ ಸರ್ ಈಗ್ಲೂನು ಅಲ್ಲ ಎಲ್ಲ ಒಂದ್ ಕಡೆ ಬಹಳ ಜನ ಇದ್ದಾರೆ. ತುಮಕೂರು ತಿರುಗಿ ನೋಡುತ್ತೆ ಸರ್ ಇವತ್ತು. ನಮ್ಮ ನೀಹಾ, ಹೌದೌದು, ನಾಗಭೂಷಣ್, ಆಮೇಲೆ ಅನೇಕ ಜನ ಸಾರ್. ಅವ್ರು ಈಗಲೂ ಎಲೆಮರೆಕಾಯಿ ಕೆಲಸ. ಆಮೇಲೆ ಮೂರ್ತಿ ಅವರು ಸುಮಾರು ಇದ್ರದ್ದು ಕತೆ ನಮ್ಮ ಇವೊಂದು ಇದೆಲ್ಲ ಆ ಬುಕ್ಕನ್ನು ಯಾರು ಟಚ್ ಮಾಡಿರ್ಲಿಲ್ಲ ಇದುವರೆಗಾದ್ರು.
ಕೊರಂಗ ರಾಜಂದು. ಹೌದೌದು, ನಮ್ಮ ಪುರಂಗರಾಜ. ಅದು ನೋಡಿ, ಎಲ್ಲ ಒಂದ್ ಕಡೆ ಆ ಅನ್ವೇಷಣೆಗಳು ಸಾಹಿತಿ ಮಾಡ್ಬೇಕು ಸರ್. ನಾವೇನೋ ಬರೆಯೋದಕ್ಕಿಂತ ಹೊಸ 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 ಅವನ್ನೆಲ್ಲ ನೋಡಿ. ನಮ್ ತುಮಕೂರು ಜಿಲ್ಲೆಲ್ಲ ನಮಗೆ ಗೊತ್ತಿರ್ಲಿಲ್ಲ ಸರ್ ಅದು. ಪುರಂಗರಾಜ ಅದೆಲ್ಲ ಒಂದು ಶ್ರಮ ಅಥವಾ ಮಾದಿಗರ ಮೊದಲನೇ ರಾಜ, ಆ ಸಮುದಾಯದ ರಾಜ ಆಗೋದಿದೆಯಲ್ಲ ಅವೆಲ್ಲ ಸರ್. ನೋಡಿ, ಏನೇ ಇರ್ಲಿ ನಿಜ ಸತ್ಯ ಹೊರಕೊಡೋವಂಥದ್ದು ನಮ್ಮ ಕೆಲಸ ಆಗ್ಬೇಕು. ಅದು ಯಾವ್ದಾರು ಆಗಿರ್ಲಿ, ಸತ್ಯ ಸತ್ಯನೇ ಇರುತ್ತೆ ಸರ್. ಎಲ್ಲ ಮುಚ್ಚಾಕಿ ಇವತ್ತು ನಮ್ಮ ಹಿಸ್ಟ್ರಿನೆಲ್ಲ ಗಬ್ಬೆ ಬಿಡಿಸ್ಕೊಂಡ್ಬಿಟ್ಟವ್ರಲ್ವಾ, ಅದೆಲ್ಲ ನೋಡ್ತಾ ಇದ್ರೆ ಯಾಕೆ ಸತ್ಯಗಳನ್ನ ಕೊಡಬಾರ್ದು ಅನ್ಸುತ್ತೆ. ಶ್ರಮ ಆಗ್ದಾನೆ ಯಾರು, ಕಟ್ತವನ್ ಯಾರು, ಬೆಳೆಸ್ತವನ್ ಯಾರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ನಮ್ಮ ಜೊತೆಲಿರಿ, ಹಿಂಗೆ ಇರೋಣ.